ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೂ ಕೂಡ ಈ ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ವಿ. ನಾವು ಕೆಲಸದ ಒತ್ತಡದಿಂದಾಗಲಿ ಅಥವಾ ಆಧುನಿಕ ಜೀವನ ಶೈಲಿಯ ಒಂದು ಒತ್ತಡದಿಂದಾಗಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ. ಅಂದರೆ ನೀವು ಎಷ್ಟು ಹೊತ್ತು ಕೂರ್ತೀರಾ ಅದು ಧೂಮಪಾನದಷ್ಟೇ ನಿಮಗೆ ತೊಂದರೆ ಉಂಟು ಮಾಡುತ್ತೆ. ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತಾ ಅಥವಾ ಗಂಡು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ? 40 ರಿಂದ 55 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸ್ಪೈನಿನ ತೊಂದರೆ ಅಥವಾ ಇನ್ ಜನರಲ್ ಮೂಳೆಯ ತೊಂದರೆ ಬರುವಂಥ ಸಾಧ್ಯತೆ ಜಾಸ್ತಿ. ನಿಮಗೆ ಸಿಜೇರಿಯನ್ ಡೆಲಿವರಿ ಆದ ನಂತರ ಸುಮಾರು ಹೆಣ್ಮಕ್ಳಿಗೆ ಕಂಪ್ಲೇಂಟ್ ಇರುತ್ತೆ, ಅಂದರೆ ನನಗೆ ಬೆನ್ನು ಸೊಂಟ ನೋವು ಈ ಥರದ್ದೆಲ್ಲ. ಆ ಟೈಮಲ್ಲಿ ಅವರು ಒಂದು ಸ್ವಲ್ಪ ವೀಕ್ ಆಗಿರೋದ್ರಿಂದ ಆ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಅವರ ಫಿಟ್ನೆಸ್ ಅವರಿಗೆ 2 ತಿಂಗಳ ಒಳಗಡೆ ವಾಪಸ್ ಬರುತ್ತೆ. ಬ್ರೈನ್ ಸರ್ಜರಿದು ಎಕ್ಸ್ಪರ್ಟ್ ಕೂಡ ಆಗಿದೆ. ಮೇಜರ್ ಅಂಶ ನಾವು ನೋಡುವಂಥದ್ದು ಅಂದರೆ ಆಕ್ಸಿಡೆಂಟ್, ಹೆಡ್ ಇಂಜುರೀಸ್. ಯಾವ ರೀತಿ ಚಿಕಿತ್ಸೆ ಬೇಕಾಗುತ್ತೆ, ಎಷ್ಟು ಬೇಗ ಕೊಡಬೇಕಾಗುತ್ತೆ? ನೋಡಿ, ತಲೆಗೆ ಏಟು ಬಿದ್ದಾಗ ಚಿಕಿತ್ಸೆಯನ್ನು ನೀಡಿಸೋದು ಅತ್ಯಂತ ಬೇಗ ಆಗಬೇಕು. ಅಂದರೆ ಎಲ್ಲೋ ಅಮೇರಿಕಾದಲ್ಲಿ ಸಿಗುವಂಥ ಚಿಕಿತ್ಸೆ, ಅಲ್ಲಿ ಸಿಗುವಂಥ ಚಿಕಿತ್ಸೆ ಇಲ್ಲಿ ರೋಗಿಗೆ ಸಿಗುತ್ತಾ? ಅಮೇರಿಕದ ಯಾವ ಮೂಲೆಯಲ್ಲಿ ಒದಗಿರ್ತಕ್ಕಂಥ ಅತ್ಯಾಧುನಿಕವಾದ ಚಿಕಿತ್ಸೆ ಕೂಡ ನಮ್ಮಲ್ಲಿ ಇದೆ. ಈ ಮಕ್ಕಳಿಗೆಲ್ಲ ಇಂಟರ್ನಲ್ ಫಿಟ್ಸ್ ಇದ್ದರೆ ಸೊ ಅವರ ಓದಿನ ಮೇಲೆ ತುಂಬ ಪರಿಣಾಮ ಬೀರುತ್ತಲ್ಲ. ಬಟ್ ಏನಂತಂದರೆ ಫಿಟ್ಸ್ ಇರೋ ಮಕ್ಕಳಿಗೆ ಖಂಡಿತವಾಗ್ಲೂ ಓದಿನ ಬಗ್ಗೆ ಕಾಳಜಿ ಕಮ್ಮಿ ಇರುತ್ತೆ, ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ. ಅಗತ್ಯ ಇಲ್ಲದೆ ಅವರಿಗೆ ಚಿಕಿತ್ಸೆಯನ್ನು ಕೊಡಬಾರ್ದಲ್ಲ. ಸೊ ಮನುಷ್ಯನ ಮಧ್ಯ ಇರತಕ್ಕಂಥ ನಂಬಿಕೆನ ನಾವು ವಾಪಸ್ ಕಂಡುಕೊಂಡ್ರೆ ಈ ಸಾಕಷ್ಟು ತೊಂದರೆಗಳ ನಿವಾರಣೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ವಿಜಯವಾಣಿ ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹಿರಿಯರು ಹಾಗೂ ಕಿರಿಯರು ಎನ್ನದೇ ಬೆನ್ನು ನೋವಿನ ಸಮಸ್ಯೆ ಹಲವಾರು ಯುವಕರಿಗೂ ಕೂಡ ಕಾಡ್ತಾ ಇದೆ. ಜೊತೆಗೆ ಹಲವಾರು ಆಧುನಿಕ ಆರೋಗ್ಯ ಸಂಬಂಧಿತ ಕಾಯಿಲೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಮೆದುಳಿಗೆ ಸಂಬಂಧಿಸಿದಂಥ ಕಾಯಿಲೆಗಳು ಇತ್ತೀಚೆಗೆ ಯುವಕರಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ. ಇವತ್ತು ಈ ಕಾಯಿಲೆಗಳ ಬಗ್ಗೆ ಮಾತನಾಡಲು ಹಾಗೂ ಇದಕ್ಕೆ ಪರಿಹಾರ ಹಾಗೂ ಚಿಕಿತ್ಸೆ ಏನು ಎಂಬುದನ್ನು ತಿಳಿಸಿಕೊಡಲು ನಮ್ಮ ಜೊತೆ ಖ್ಯಾತ ವೈದ್ಯರಿದ್ದಾರೆ. ಅವರೇ ಡಾಕ್ಟರ್ ಶ್ರೀದತ್ ಬದ್ರಿ ಅವರು. ಅವರು ನ್ಯೂರೋಸರ್ಜರಿ ಮತ್ತು ಸ್ಪೈನ್ ಸರ್ಜರಿಯಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಾರೆ. ಅವರೇ ಡಾಕ್ಟರ್ ಶ್ರೀದತ್ ಬದ್ರಿ ಅವರು. ಶ್ರೀದತ್ ಬದ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಮುಂಚೆ ಅಂದರೆ ಬೆನ್ನು ಸಮಸ್ಯೆ ಅಥವಾ ಬೆನ್ನು ಹುರಿ ಸಮಸ್ಯೆ ಅಥವಾ ಬೆನ್ನು ಮೂಳೆ ಸಮಸ್ಯೆ ಅಂತಂದರೆ ಹೆಚ್ಚಾಗಿ ವಯಸ್ಸಾದ ನಂತರ ಬರುತ್ತೆ ಅಂದ್ಕೊಂಡಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೂ ಕೂಡ ಈ ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ವಿ. ಪ್ರಮುಖವಾಗಿ ಇದಕ್ಕೆ ಏನು ಕಾರಣ? ಸರ್, ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಬೆನ್ನು ಮೂಳೆ ಅಥವಾ ಬೆನ್ನು ಹುರಿ ಅಂತ ನಾವು ಏನು ಕರಿತೀವಿ ಅದು ಕೇವಲ ಬಂದು ನಮಗೆ ಮೂಳೆ ಮಾತ್ರ ಅಲ್ಲ. ಅದರಲ್ಲಿ 3 ಮುಖ್ಯವಾದ ಅಂಗಗಳಿದ್ದಾವೆ. ಮೊದಲನೇದಾಗಿ ಬೆನ್ನಿನ ಮೂಳೆ, ನಾವೇನು ಹಿಂದ್ಗಡೆ ನಾವು ಮುಟ್ಟು ನೋಡಿದ್ರೆ ನಮಗೆ ಸಿಗುವಂಥದ್ದು ಬೆನ್ನಿನ ಮೂಳೆ ಮೊದಲನೇದು. ಎರಡನೇದಾಗಿ ಆ ಬೆನ್ನು ಮೂಳೆಯ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಬೆನ್ನಿನ ಹುರಿ ನರ, ಅಂದರೆ ಸ್ಪೈನಲ್ ಕಾರ್ಡ್ ಅಂತ ಏನು ಕರಿತೀವಿ ಅದು. ಮೂರನೇದಾಗಿ ಈ ಬೆನ್ನು ಮೂಳೆ ಹಾಗೂ ಸ್ಪೈನಲ್ ಕಾರ್ಡ್ಗೆ ತುಂಬ ಪೂರಕವಾಗಿ ಅದರ ಒಂದು ಚಲನೆಗೆ ಸಾಕಷ್ಟು ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಮಾಂಸಖಂಡಗಳು, ಮಸಲ್ಸ್. ಸೊ ಹಾಗಾಗಿ ಬೆನ್ನಿನ ಮೂಳೆ, ಬೆನ್ನು ಹುರಿ ನರ ಮತ್ತೆ ಮಾಂಸಖಂಡಗಳು, ಈ ಮೂರನ್ನ ಒಂದೇ ನಾವು ನೋಡಿ ಅದನ್ನ ನಾವು ಸ್ಪೈನ್ ಅಥವಾ ಬೆನ್ನಿನ ಒಂದು ಅಂಗ ಅಂತ ನೋಡ್ತಂತಹ ಒಂದು ಪರಿಸ್ಥಿತಿ ಅದು. ಸೊ ಹಾಗಾಗಿ ಸಾಮಾನ್ಯವಾಗಿ ನಾವು ಪರಿಭಾಷೆಯಲ್ಲಿ ಮಾತಾಡಬೇಕಾದ್ರೆ ಸಾಮಾನ್ಯ ಜನರಿಗೆ ಏನು ಅಂತಂದ್ರೆ ಬೆನ್ನಿನ ತೊಂದರೆ ಅಂದ್ರೆ ಮೂಳೆ ತೊಂದರೆ ಮಾತ್ರ, ಅಥವಾ ಬೆನ್ನಿನ ತೊಂದರೆ ಅಂತಂದ್ರೆ ಬೆನ್ಹುರಿ ನರದ ತೊಂದರೆ ಮಾತ್ರ ಅಂತ ಅನ್ಕೋತಾರೆ. ಆದ್ರೆ ಈ 3ರಲ್ಲಿ ಯಾವ್ದ್ರಲ್ಲಾರು ಒಂದ್ರಲ್ಲಿ ತೊಂದರೆ ಬಂದರೂ ಕೂಡ ಬೆನ್ನಿನ ತೊಂದರೆ ಬರೋದು ತುಂಬಾ ಸ್ವಾಭಾವಿಕ. ಸೊ ನೀವು ಕೇಳದ ಹಾಗೆ ಇವಾಗ ನಮ್ಮ ಯುವಕರಲ್ಲಿ, ಯುವ ಜನತೆಯಲ್ಲಿ ಅಥವಾ ಕಮ್ಮಿ ವಯಸ್ಸಿರೋರಿಗೆ ಬೆನ್ನಿನ ತೊಂದರೆ ಶುರು ಆಗ್ತಾ ಇದೆ ಅಂತ. ಇದಕ್ಕೆ ಅತಿ ಮುಖ್ಯ ಕಾರಣ ಏನು ಅಂತಂದ್ರೆ ನಮ್ಮ ಜೀವನ ಶೈಲಿಯಿಂದಾನೇ ನಾವು ಪಟ್ಟಿ ಹಾಕ್ತಾ ಹೋಯ್ತು ಅಂತಂದ್ರೆ ಎಷ್ಟೋ ಕಾಯಿಲೆಗಳಿದಾವೆ. ಸಣ್ಣ ಜೀವನ ಶೈಲಿಯ ಒಂದು ಮಾರ್ಪಾಡಿಂದ ಸಾಕಷ್ಟು ದೊಡ್ಡ ಕಾಯಿಲೆಗಳನ್ನ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬಹುದಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಜನ ಇದ್ದಾರೆ. ಜೀವನ ಶೈಲಿ ಎಷ್ಟು ನಮಗೆ ಬಾಧಕ ಆಗ್ಬಿಟ್ಟಿದೆ ಅಂತಂದ್ರೆ, ಅನಿವಾರ್ಯತೆ ಇದೆ ಕೆಲಸದ್ದು, ಅದಕ್ಕೆ ಆರೋಗ್ಯನೂ ಕೂಡ ನಾವು ನೋಡ್ಕೊಳ್ಳದೆ ನಾವು ಕೆಲಸದ ಒತ್ತಡದಿಂದಾಗ್ಲಿ ಅಥವಾ ಆಧುನಿಕ ಜೀವನ ಶೈಲಿಯ ಒಂದು ಒತ್ತಡದಿಂದಾಗ್ಲಿ ನಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಂಡು ಕಮ್ಮಿ ವಯಸ್ಸಲ್ಲಿ ನಮಗೆ ಈ ತೊಂದರೆಗಳು ಬರ್ತಾ ಇರೋದು ಸಾಕಷ್ಟು ನಾವು ಕಾಣ್ತಾ ಇದ್ದೀವಿ. ಈ ಬೆನ್ನು ಹುರಿ ಸಮಸ್ಯೆ ಅಂದಲ್ಲ, ಓವರಾಲ್ ಆಗಿ ಏನು ಬೆನ್ನು ಮೂಳೆ ಸ್ಪೈನ್ ಅಂತ ಏನು ಕರಿತೀವಿ, ಅದರ ಸಮಸ್ಯೆ ಅಂದರೆ ಹೆಚ್ಚಾಗಿ ಬೈಕಲ್ಲಿ ಓಡಾಡೋರಿಗೆ ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋರಿಗೆ ಅಥವಾ ಡ್ರೈವರ್ಸ್ಗಳಿಗೆ ಇಂಥವ್ರಿಗೆ ಹೆಚ್ಚು ಬರುತ್ತಾ ಅಥವಾ ಹೇಗೆ?
ಸರ್ ಇದಕ್ಕೆ ಒಂದೇ ಒಂದು ಕಾರಣ ಅಂತ ನಿಖರವಾಗಿ ಹೇಳೋದು ಕಷ್ಟ. ಇದು ಹೆಂಗೆ ಅಂತಂದ್ರೆ ಒಂದು 5-6 ಕಾರಣಗಳು ಪೂರಕವಾಗಿ ಒಂದಕ್ಕೊಂದು ಕೈ ಜೋಡಿಸ್ಕೊಂಡು ಆಗುವಂತಹ ಒಂದು ತೊಂದರೆ ಇದು. ಮೊದಲನೇದಾಗಿ ನೀವು ಹೇಳಿದಾಗೆ ಅತಿ ಮುಖ್ಯವಾದದ್ದು ಏನು ಅಂತಂದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಂಥದ್ದು. ಈಗ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಒಂದು ಸ್ಟಡಿ ಹೊರತಂದಿದ್ದಾರೆ, ಅದು ಸಾಕಷ್ಟು ಕಡೆ ಮೇಮ್ ಆಗಿ ತುಂಬಾ ಕಡೆ ಹೋಗ್ತಾ ಇದೆ. ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ. ಅಂದ್ರೆ ನೀವು ಎಷ್ಟು ಹೊತ್ತು ಕೂರ್ತೀರಾ ಅದು ಧೂಮಪಾನದಷ್ಟೇ ನಿಮಗೆ ತೊಂದರೆ ಉಂಟು ಮಾಡುತ್ತೆ. ಕೂತ್ಕೊಳ್ಳೋದೇ ಒಂದು ದೊಡ್ಡ ಕಾಯಿಲೆ, ಕೂತ್ಕೊಳ್ಳೋದೇ ಆರೋಗ್ಯಕ್ಕೆ ದೊಡ್ಡ ಹಾನಿಕರವಾದ ಒಂದು ಅಂಶ ಅಂತ ತಂದಿದ್ದಾರೆ. ಸೊ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನೀವೊಂದು 30-40 ವರ್ಷದ ಹಿಂದೆ ನೋಡ್ತು ಅಂತಂದ್ರೆ ಕೂತು ಮಾಡೋ ಕೆಲಸಕ್ಕಿಂತ ಓಡಾಡ ಮಾಡೋ ಕೆಲಸ ಜಾಸ್ತಿ ಇತ್ತು. ಸ್ವಾಭಾವಿಕವಾಗಿ ದೇಹಕ್ಕೆ ಕೆಲಸ ಇರ್ತಿತ್ತು, ಸ್ವಾಭಾವಿಕವಾಗಿ ದೇಹಕ್ಕೆ ಆಯಾಸ ಆಗ್ತಿತ್ತು. ಬಟ್ ಈಗ ನಮ್ಮ IT ಬೂಮ್ ಆದ್ಮೇಲೆ, ಈಗ ಸಾಕಷ್ಟು ಆಧುನಿಕ ಜೀವನ ಶೈಲಿ ಎಲ್ಲ ಬಂದಾದ್ಮೇಲೆ 12 ಗಂಟೆ ಕಾಲ 14 ಗಂಟೆ ಕಾಲ ಒಂದೇ ಜಾಗದಲ್ಲಿ ಕೂರ್ತಾರೆ, ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಒಂದೇ ಜಾಗದಲ್ಲಿ ಕೂತಿರೋದ್ರಿಂದ ಏನು ಅಂತಂದ್ರೆ ಮನುಷ್ಯನ ದೇಹಕ್ಕೆ ಏನಾಗುತ್ತೆ ಅಂತಂದ್ರೆ ಓಡಾಡೋ ಅವಶ್ಯಕತೆ ಬರಲ್ಲ. ಓಡಾಡೋ ಅವಶ್ಯಕತೆ ಬರದೇ ಇದ್ದಾಗ ದೇಹಕ್ಕೆ ಏನನ್ಸುತ್ತೆ ಅಂತಂದ್ರೆ ಓಡಾಡೋ ಅಷ್ಟು ದೇಹನ ಗಟ್ಟಿ ಮಾಡ್ಕೋಬಾರ್ದು ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಯಾವತ್ತೋ ಒಂದ್ ದಿವಸ ನೀವು ಜಾಸ್ತಿ ಕೆಲಸ ಕೊಡ್ತೀರಾ, ಏನೋ ಒಂದು ಹುಮ್ಮಸ್ಸಲ್ಲಿ ಒಂದ್ ದಿವಸ ಒಂದು ಮ್ಯಾರಥಾನ್ ಓಡ್ತೀರಾ ಅಂತ ಹೋಗ್ತೀರಾ, ಅಥವಾ ಏನೋ ಒಂದು ಹುಮ್ಮಸ್ಸಲ್ಲಿ ಒಂದು ಭಾರ ಎತ್ತಕ್ಕೆ ಹೋಗ್ತೀರಾ, ಆವಾಗ ಅದಕ್ಕೆ ಶಕ್ತಿ ಇರೋದಿಲ್ಲ, ಆವಾಗ ಪ್ರಾಬ್ಲಮ್ ಶುರು ಆಗುತ್ತೆ. ಇದು ಮೊದಲನೇದು. ಎರಡನೇದು, ನನ್ನ ಪೇಷಂಟ್ಗಳಿಗೆ ಎಲ್ರಿಗೂ ಹೇಳುವಂಥದ್ದು, ನಮಗೆ ಅತ್ಯಂತ ಕೊರತೆ ಇರೋದು ಇವತ್ತು ಪೌಷ್ಟಿಕಾಂಶದಲ್ಲಾಗ್ಲಿ, ಊಟದಲ್ಲಾಗ್ಲಿ, ಅಥವಾ ಹವ್ಯಾಸದಲ್ಲಾಗ್ಲಿ, ಏನೇ ಆಗಲಿ ಅತ್ಯಂತ ಕೊರತೆ ಇರೋದು ಅಂತಂದ್ರೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕಿಗೆ ನಾವು ಹೋಗೋದೇ ಇಲ್ಲ, ಸೂರ್ಯನ ಬೆಳಕನ್ನು ನಾವು ನೋಡೇ ಇರೋದಿಲ್ಲ. ಸೂರ್ಯ ಹುಟ್ಟಕ್ಕೆ ಮುಂಚೆ ಹೊರಟಿರ್ತೀವಿ, AC ರೂಮಲ್ಲಿ ಕೂತಿರ್ತೀವಿ, AC ಕಾರಲ್ಲಿ ಓಡಾಡ್ತೀವಿ, ಮತ್ತೆ ವಾಪಸ್ ಸೂರ್ಯ ಮುಳುಗಾದ್ಮೇಲೆ ಮನೆಗೆ ಹೋಗ್ತೀವಿ, ಅದೇ ಮನೇಲಿ ಕೂತಿರ್ತೀವಿ. ಜಿಮ್ಗೆ ಹೋದ್ರು AC ಲೇ ಜಿಮ್ ಮಾಡ್ತೀವಿ, ವಾಕಿಂಗ್ ಹೋಯ್ತು ಅಂದ್ರು ರಾತ್ರಿ ಆರಾಮಾಗಿ ನಿಧಾನಕ್ಕೆ 9 ಗಂಟೆ ಮೇಲೆ ವಾಕ್ ಹೋಗ್ತೀವಿ. ಸೂರ್ಯನ ಬೆಳಕಿಗೆ ನಮ್ಮ ದೇಹ ಹೋಗೋದೇ ಇಲ್ಲ. ಸೂರ್ಯನ ಬೆಳಕು ಅನ್ನೋದು ನಮ್ಮ ದೇಹಕ್ಕೆ ಅತಿ ಮುಖ್ಯವಾದ ಪೌಷ್ಟಿಕಾಂಶ. ಸಾಕಷ್ಟು ಹಾರ್ಮೋನಲ್ ಕ್ರಿಯೆಗಳು, ಸಾಕಷ್ಟು ರಾಸಾಯನಿಕ ಕ್ರಿಯೆಗಳು ನಮ್ಮ ದೇಹದಲ್ಲಿ ಆಧಾರಿತವಾಗಿರೋದೇ ಸೂರ್ಯನ ಬೆಳಕನ್ನ ಇಟ್ಕೊಂಡು. ಈಗ ಹೇಗಿದ್ರು ನಾಳೆ ನಾಡಿದ್ರಲ್ಲಿ ಮಕರ ಸಂಕ್ರಾಂತಿ ಬರ್ತಾ ಇದೆ. ಸೊ ಸೂರ್ಯನದೇ ಹಬ್ಬ ಆಗಿರೋದ್ರಿಂದ ಅಟ್ಲೀಸ್ಟ್ ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ಜನ ನಮ್ಮಲ್ಲಿ ಏನ್ ಅನ್ಕೋಬೇಕು ಅಂತಂದ್ರೆ ಸೂರ್ಯನ ಬೆಳಕಿಗೆ ಒಂದು ಅರ್ಧ ಗಂಟೆ ಕಾಲ, ಕನಿಷ್ಠ ಪಕ್ಷ ಅರ್ಧ ಗಂಟೆ ಕಾಲ ಪ್ರತಿಯೊಬ್ಬರೂ ಹೋಗಬೇಕು. ಸೂರ್ಯನ ಬೆಳಕು ಮೈ ಮೇಲೆ ಬಿತ್ತು ಅಂತಂದ್ರೆ ಮುಖ್ಯವಾಗಿ ವಿಟಮಿನ್ ಡಿ ನ್ಯಾಚುರಲ್ ಆಗಿ ಉತ್ಪಾದನೆ ಆಗುತ್ತೆ. ಸ್ವಾಭಾವಿಕವಾಗಿ ದೇಹದಲ್ಲಿ ವಿಟಮಿನ್ ಡಿ ಉಂಟಾಗುತ್ತೆ. ಎಷ್ಟೊಂದು ಜನ ನನ್ನ ಬಂದು ಕೇಳ್ತಾರೆ, ಡಾಕ್ಟ್ರೆ ನಾನು ಕ್ಯಾಲ್ಸಿಯಂ ಮಾತ್ರೆ ನುಂಗ್ತೀನಿ, ನಾನು ವಿಟಮಿನ್ ಡಿ ಮಾತ್ರೆ ತಗೋತೀನಿ, ಆದ್ರೂ ನನಗೆ ಬೆನ್ನೋವಿದೆ ಅಂತ. ಸೊ ಹಾಗಾದಾಗ ಏನು ಅಂತಂದ್ರೆ ನೀವು ಎಷ್ಟು ಅಸ್ವಾಭಾವಿಕವಾಗಿ ಒಂದು ಪೌಷ್ಟಿಕಾಂಶನ ದೇಹಕ್ಕೆ ಕೊಡ್ತೀರಾ ಅದು ದೇಹ ತಗೊಳ್ಳೋದಿಲ್ಲ. ಸ್ವಾಭಾವಿಕವಾಗಿ ದೇಹದ ಒಳಗೆ ಯಾವ ರೀತಿ ಒಂದು ಪೌಷ್ಟಿಕಾಂಶ ಉತ್ಪತ್ತಿ ಆಗುತ್ತೆ ಅದು ಅತಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಎರಡನೇ ಅಂಶ ಸೂರ್ಯನ ಬೆಳಕಿಗೆ ಹೋಗಬೇಕು. ಮೂರನೇದು ನೀವು ಹೇಳಿದ ಹಾಗೆ ವ್ಯಾಯಾಮದ ಕೊರತೆ ಇದೆ. ಎಷ್ಟೊಂದು ಜನ ಹೇಳ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತೀನಿ, ನಾನು ಸ್ಕೂಲ್ ಟೀಚರ್ ಇದ್ದೀನಿ, ನಮ್ಮ ಗ್ರೌಂಡಲ್ಲಿ ನನ್ನ ಮಕ್ಳ ಹಿಂದೆ ಓಡಾಡ್ತೀನಿ. ಕೆಲಸದ ಮುಖಾಂತರ ನಾವು ಮಾಡೋ ವ್ಯಾಯಾಮ ಬೇರೆ, ವ್ಯಾಯಾಮಕ್ಕೆ ಅಂತ ಹೇಳಿ ಒಂದಿಷ್ಟು ಸಮಯನ ಪದ್ಧತಿ ಎತ್ತಿಟ್ಟು ಮಾಡೋ ವ್ಯಾಯಾಮ ಬೇರೆ. ಸೊ ಹಾಗಾಗಿ ಮೂರನೇದು ವ್ಯಾಯಾಮ. ಅಂದ್ರೆ ಈ ಬೆನ್ನು ಮೂಳೆ ಸಮಸ್ಯೆ ಇದೆಯಲ್ಲ, ಸೊ ಇದು ಇಂಥವ್ರಿಗೆ ಅಂತ ಕಾಡುತ್ತಾ? ಇಂಥವ್ರಿಗೆ ಅಂತಾನೆ ಕಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ಥೂಲಕಾಯಿ ಇದ್ದವ್ರಿಗೆ ಹೆಚ್ಚು ಬರುತ್ತಾ, ಅಥವಾ ಬೆನ್ನು ಮೂಳೆಗೆ ಅಂತಾನೆ ಎಕ್ಸರ್ಸೈಸ್ ಯಾವ್ದಾರ ಇದೆ? ಇದು ನನಗೆ ಮೊನ್ನೆ ಒಬ್ರು ಇದೇ ತರ ಕೇಳಿದ್ರು, ಯಾರು ತುಂಬಾ ಎತ್ತರ ಇತ್ತು ಅಂತಂದ್ರೆ ಬೆನ್ಮೂಳೆ ತೊಂದರೆ ಜಾಸ್ತಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ನಾನು ವಾಪಸ್ ಕೇಳಿದ್ದು, ಎತ್ತರವಾದ ಬಿಲ್ಡಿಂಗ್ ಇತ್ತು ಅಂದ್ರೆ ಬಿಲ್ಡಿಂಗ್ ವೀಕಾ? ಇಲ್ಲ. ಬಿಲ್ಡಿಂಗ್ ವೀಕಾಗಿ ಕಟ್ಟಿದ್ರೆ 3 ಫ್ಲೋರ್ ಇರೋ ಬಿಲ್ಡಿಂಗು ಬೀಳುತ್ತೆ. ಚೆನ್ನಾಗಿ ಕಟ್ಟು ಅಂತಂದ್ರೆ 100 ಫ್ಲೋರ್ ಇರೋ ಬಿಲ್ಡಿಂಗು ನಿಲ್ಲುತ್ತೆ. ಸೊ ಇದ್ರ ಏನು ಅಂತಂದ್ರೆ ನಮ್ಮ ದೇಹ ಈಗೊಂದು ತುಂಬಾ ಕಾಮನ್ ಆಗಿ ಎಲ್ಲರೂ ತಪ್ಪು ತಿಳ್ಕೊಂಡಿರೋದೇನು ಅಂತಂದ್ರೆ ಒಂದು ತೂಕ ಎಲ್ರಿಗೂ ಸಮ, 70 kg ಇರಬೇಕು. 70ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ಅನಾರೋಗ್ಯ. ಈ ಒಂದು ಎತ್ತರಕ್ಕೆ ಇಷ್ಟು ತೂಕ ಇರಬೇಕು. ಇದು ತುಂಬಾ ಪಾಶ್ಚಾತ್ಯವಾಗಿ ಬಂದಿರತಕ್ಕಂಥ ಒಂದು ಯೋಚನೆ. ಇದು ನಮ್ಮಲ್ಲಿ ನೀವು ಒಂದು 30-40 ವರ್ಷದ ಹಿಂದೆ ಹೋಗಿತ್ತು ಅಂತಂದ್ರೆ ತೂಕಕ್ಕೆ ಪ್ರಾಮಾಣ್ಯತೆ ಕೊಟ್ಟಿದ್ದಿಲ್ಲ, ಫಿಟ್ನೆಸ್ಗೆ ಪ್ರಾಮಾಣ್ಯತೆ ಕೊಟ್ಟಿದ್ದಾರೆ. ಏನಂತಂದ್ರೆ ನೀವು ಫಿಟ್ ಆಗಿದ್ದೀರಾ, ಆರೋಗ್ಯಕರವಾಗಿದ್ದೀರಾ ಅಂತಂದ್ರೆ ನಿಮ್ಮ ದೇಹದ ತೂಕವನ್ನ ದೇಹನೇ ನಿರ್ಣಯಿಸ್ಕೊಳ್ಳುತ್ತೆ. ಸ್ವಲ್ಪ ದಪ್ಪ ಇರ್ತಾರೆ, ಕೆಲವೊಬ್ರು ಸ್ವಲ್ಪ ಸಣ್ಣ ಇರ್ತಾರೆ, ಕೆಲವೊಬ್ರು ಒಂದು ಸ್ವಲ್ಪ ಎತ್ತರ ಇರ್ತಾರೆ, ಸ್ವಲ್ಪ ಸಣ್ಣ ಇರ್ತಾರೆ. ಹಾಗಂತ ಹೇಳಿ ಎಲ್ಲ ದಪ್ಪ ಇರೋರಿಗೂ ಸ್ಪೈನ್ ತೊಂದರೆ ಬರುತ್ತೆ ಅಂತಲ್ಲ. ದಪ್ಪ ಇರೋರಿಗೆ ಅನಾರೋಗ್ಯಗಳು ಸಾಕಷ್ಟು ಬರುತ್ತೆ. ದಪ್ಪ ಇಲ್ಲದೆ, ವ್ಯಾಯಾಮ ಇಲ್ಲದೆ ಒಂದೇ ಕಡೆ ಕೂತಿತ್ತು ಅಂದ್ರೆ ಸ್ಪೈನ್ ತೊಂದರೆ ಬರೋದು ಸಹಜ. ಹಂಗಂತಂದ್ರೆ ಸಣ್ಣ ಇರೋರಿಗೆ ಸ್ಪೈನ್ ತೊಂದರೆ ಬರೋದೇ ಇಲ್ಲ ಅಂತಾನೂ ಅಲ್ಲ. ಇದೆಲ್ಲ ನಿರ್ಭರ ಆಗೋದು ನಿಮ್ಮ ದೇಹದ ಶಕ್ತಿ ಹೇಗಿದೆ, ನೀವು ಎಷ್ಟು ಚೆನ್ನಾಗಿ ನಿಮ್ಮ ಬೆನ್ನಿನ ಆರೋಗ್ಯನ ಕಾಪಾಡ್ಕೊಂಡಿದ್ದೀರಾ, ಅದಕ್ಕೆ ನೀವು ಎಷ್ಟು ಪ್ರಯತ್ನ ಮಾಡಿದ್ದೀರಾ, ಅದ್ರ ಮೇಲೆ ಅದರ ಎಂಟೈರ್
ಪ್ರಾಸೆಸ್. ಅಂದರೆ ಬೆನ್ನು ಆ, ನೋವಿನ ಸಮಸ್ಯೆ ಬರಬಾರ್ದು ಅಂತಂದರೆ ಅದಕ್ಕಾಗಿ ಏನಾದ್ರು ಒಂದಿಷ್ಟು ವ್ಯಾಯಾಮಗಳು ಖಂಡಿತ ಇದೆ. 3 ಮುಖ್ಯವಾದ ಅಂಶ ಮತ್ತೆ ನಾನು ಹೇಳೋದು. ಮೊದಲನೇದು, ಒಂದೇ ಕಡೆ ಕೂರೋ ಅಭ್ಯಾಸನ ದಯಮಾಡಿ ಕಮ್ಮಿ ಮಾಡಿ. 12 ಗಂಟೆ 14 ಗಂಟೆ ಒಂದ್ ಕಡೆ ಕೆಲಸ ಮಾಡಬೇಕಾಗತ್ತೆ, ಅನಿವಾರ್ಯತೆ ಇರುತ್ತೆ. 1 ಗಂಟೆ ಕಾಲ ಸತತವಾಗಿ ಒಂದು ಜಾಗದಲ್ಲಿ ಕೂತ್ರೆ ಒಂದು 10 ನಿಮಿಷ ಒಂದು ವಿರಾಮ ತಗೊಳ್ಳಿ. ಒಂದು ವಿರಾಮ ತಗೊಳ್ಳೋದು ಅಂತಂದ್ರೆ ಇನ್ನೊಂದು ಏನಂದ್ರೆ ಹೊಸ, ಅದು ವಿರಾಮ ತಗೊಂಡು ಇನ್ನೊಂದು ಕಡೆ ಹೋಗಿ ಕೂತ್ಕೋತಾರೆ, ಅದರಿಂದ ಉಪಯೋಗ ಇಲ್ಲ. ಒಂದು ಕಡೆಯಿಂದ ಕೂತು ಎದ್ದು ಒಂದು ಸ್ವಲ್ಪ ಓಡಾಡಿ, ಒಂದು ಸ್ವಲ್ಪ ಕಣ್ಣಿಗೂ ರೆಸ್ಟ್ ಆಗುತ್ತೆ, ದೇಹಕ್ಕೂ ರೆಸ್ಟ್ ಆಗುತ್ತೆ, ಒಂದು ಸ್ವಲ್ಪ ನಡೆದಾಡ್ಕೊಂಡು ವಾಪಸ್ ಬಂದು ನಿಮ್ಮ ಕೆಲಸ ಮುಂದುವರಿಸಿ. ಮೊದಲನೇದು. ಎರಡನೇದು, ವ್ಯಾಯಾಮ ಅತ್ಯಂತ ಮುಖ್ಯ. ಜನರಲ್ ವ್ಯಾಯಾಮ, ಸಾಮಾನ್ಯವಾದ ವ್ಯಾಯಾಮ ಮುಖ್ಯ. ಸಿಂಪಲ್ ಆಗಿ ಬೆಳಗಾಗಿ ಎದ್ದು ನಡೆಯೋದು, ಅಥವಾ ಯಾವ್ದಾದ್ರು ಒಂದು ಆಸಕ್ತಿ ಇರತಕ್ಕಂಥ ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದು, ಒಂದು ಸ್ಪೋರ್ಟ್ಸ್ ಆಡೋದು, ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡೋದು ತುಂಬಾ ಒಳ್ಳೆಯದು. ಅದನ್ನ ಸೂರ್ಯನ ಬೆಳಕಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಸೂರ್ಯನ ಬೆಳಕಿನ ಅವಶ್ಯಕತೆ ತುಂಬಾ ಇದೆ. ಮೂರನೇದು, ತುಂಬಾ ಇವತ್ತಿನ ದಿವಸ ಸಾಕಷ್ಟು ತಪ್ಪು ಮಾಹಿತಿಗಳು ಓಡಾಡ್ತಾ ಇರೋದು ಅಂತಂದ್ರೆ ಡಯಟಿನ ಬಗ್ಗೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. 16 ಗಂಟೆ ಕಾಲ ನಾನು ತಿನ್ನಲ್ಲ, 8 ಗಂಟೆ ಕಾಲ ತಿಂತೀನಿ, ಅದನ್ನ ತಿನ್ನಲ್ಲ, ಇದನ್ನ ಮಾತ್ರ ತಿಂತೀನಿ ಅಂತ. ನಾನು ಯೂಶಲ್ ಆಗಿ ನನ್ನ ವೈಯಕ್ತಿಕ ನಂಬಿಕೆ ಮತ್ತು ನಾನು ಹೇಳೋದೇನು ಅಂತಂದ್ರೆ, ಯಾವ ಆಹಾರನೂ ಕೆಟ್ಟ ಆಹಾರ ಅಲ್ಲ. ಮಿತವಾಗಿ ತಿನ್ನಬೇಕು. ಕೆಟ್ಟದಾಗಿತ್ತು ಅಂದ್ರೆ ಅದು ಆಹಾರ ಅಲ್ಲ. ಸೊ ಹಾಗಾಗಿ ಯಾವುದೇ ಆಹಾರ ಆಗಲಿ ಅದಕ್ಕೆ ಆಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಪೌಷ್ಟಿಕಾಂಶ ಇದ್ದೇ ಇರುತ್ತೆ. ಮಿತವಾಗಿ ತಿನ್ಬೇಕು. ಇಂಗ್ಲೀಷಲ್ಲಿ ಏನು ಕರೀತಾರೆ, ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನದ ಆಹಾರ. ಎಲ್ಲ ಆಹಾರ ಪದಾರ್ಥಗಳನ್ನು ಮಿತವಾಗಿ ತಗೊಳ್ಳಿ, ಟೈಮಿಗೆ ಸರಿಗೆ ತಗೊಳ್ಳಿ. ದಿನಕ್ಕೆ 3 ಸಲ ಕರೆಕ್ಟಾಗಿ ಟೈಮ್ಗೆ ಹೊಟ್ಟೆಗೆ ಹಸುವಾಗಬೇಕಾದ್ರೆ ಮಿತವಾಗಿ ಆರೋಗ್ಯಕರವಾಗಿ ಊಟ ಮಾಡ್ತು ಅಂತಂದ್ರೆ, ಮಿತವಾದ ವ್ಯಾಯಾಮ, ಸೂರ್ಯನ ಬೆಳಕಿಗೆ ಹೋಗುವಂಥ ಒಂದು ಪರಿಪಾಠ, ಹಾಗೂ ಒಳ್ಳೆ ಪೌಷ್ಟಿಕಾಂಶದ ಸಮತೋಲನದ ಆಹಾರ, ಈ 3 ತಗೊಂಡ್ರೆ 90% ಸ್ಪೈನಿನ ತೊಂದರೆನ ಕಂಪ್ಲೀಟ್ ಆಗಿ ನಾವಾಗೆ ವಾಸಿ ಮಾಡ್ಕೋಬಹುದು. ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಬರಲ್ಲ. ಈ ಸ್ಪೈನ್ ತೊಂದರೆ ಆನುವಂಶಿಕವಾಗಿ ಏನಾದ್ರು ಬರೋ ಸಾಧ್ಯತೆ ಇದೆಯಾ? ಆನುವಂಶಿಕವಾಗಿ ಬರುವಂಥ ಕೆಲವೊಂದಷ್ಟು ಸ್ಪೈನ್ ತೊಂದರೆಗಳು ಇದಾವೆ. ಅಂದ್ರೆ ಇವಾಗ ಒಂದು 2-3 ಪೀಳಿಗೆ ಹಿಂದ್ಗಡೆ ಸ್ಪೈನಿನ ತೊಂದರೆ ಇತ್ತು. ಸೊ ಚಿಕ್ಕ ಮಕ್ಕಳಲ್ಲಿ ನೀವು ನೋಡಿರ್ಬೋದು, ಕೆಲವೊಂದ್ಸಲ ಬೆನ್ಹುರಿ ನರ ಓಪನ್ ಆಗ್ಬಿಟ್ಟಿರುತ್ತೆ, ಪೂರ್ತಿ ಕ್ಲೋಸ್ ಆಗಿರೋದಿಲ್ಲ. ಅಥವಾ ಕೆಲವೊಬ್ಬರಿಗೆ ಮೂಳೆ ಸ್ವಾಭಾವಿಕವಾಗಿ ವೀಕ್ ಆಗಿರುತ್ತೆ, ಕೆಲವೊಬ್ಬರಿಗೆ ಮೂಳೆಗಳು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಈ ತರ ಆನುವಂಶಿಕವಾಗಿ ಬರುವಂಥದ್ದು ಖಂಡಿತ ಇದೆ. ಆದ್ರೆ ನಾವು ನೋಡುವಂಥದ್ದು, ನಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಾವು ನೋಡುವಂಥ ಒಂದು ತೊಂದರೆಗಳೇನಿದೆ, ಅದರಲ್ಲಿ 90 ಭಾಗ ಜೀವನ ಶೈಲಿಯ ತೊಂದರೆಗಳು, 10 ಭಾಗ ಮಾತ್ರ ಆನುವಂಶಿಕವಾಗಿ ಏನಾದ್ರೂ ಬಂದಿರತಕ್ಕಂಥದ್ದು ಇರ್ಬೋದೇ ವಿನಃ ಎಲ್ಲದಕ್ಕೂ ನಾವು ಏನು ಅಂತಂದ್ರೆ, ಇದಕ್ಕೂ ಒಂದು ಎಕ್ಸಾಂಪಲ್ ಏನಂತಂದ್ರೆ, ಕೋವಿಡ್ ಟೈಮಲ್ಲಿ ನೀವು ನೋಡಿರ್ತೀರಾ, ನಿಮಗೆ ತುಂಬಾ ಅನುಭವ ಇರುತ್ತೆ. ಏನ್ ತೊಂದರೆ ಆದ್ರೂ ಕೋವಿಡ್ ಮೇಲೆ ಹಾಕ್ಬಿಡೋದು. ಮೊಬೈಲ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಕೋವಿಡ್ ಇನ್ ತೊಂದರೆ, ನಂಗೆ ತಲೆನೋವು ಬರ್ತಾ ಇದೆ ಕೋವಿಡ್. ಹಂಗೇನೆ ಸ್ಪೈನಿನ ತೊಂದರೆ ಏನೇ ಆಯ್ತು ಅಂತಂದ್ರು ನನ್ನ ಜೆನೆಟಿಕ್ ಪ್ರಾಬ್ಲಮ್, ನನ್ನ ಆನುವಂಶಿಕ ಆಗೋದು. ನಮಗೆ ಇನ್ನೊಬ್ಬರ ಮೇಲೆ ತಪ್ಪು ಹಾಕೋದು ತುಂಬಾ ಇಷ್ಟ. ನಮ್ಮ ತಪ್ಪನ್ನು ಅರಿವು ಮಾಡ್ಕೊಂಡು ನನ್ನ ಜೀವನ ಶೈಲಿನ ತೊಂದರೆ ಆಯ್ತು, ಅದನ್ನ ಸರಿ ಮಾಡ್ಕೋತೀನಿ ಅನ್ನೋಂಥ ಒಂದು ಮನಸ್ಥಿತಿ ಇನ್ನೂ ಬಂದಿಲ್ಲ. ಅದು ಬಂತು ಅಂತಂದ್ರೆ ಸಾಕಷ್ಟು ಬೆನ್ನಿನ ತೊಂದರೆಗಳನ್ನ ನಾವು ನಿವಾರಣೆ ಮಾಡ್ಬೋದು. ವಯೋಸಹಜವಾಗಿ ವಯಸ್ಸಾದಂತೆ ಸೊ ಬೆನ್ನು ನೋವು ಕಾಡುತ್ತೆ ಎಲ್ಲರಿಗೂ. ಅದೇ, ಮತ್ತೆ ಎಲ್ಲರಿಗೂ ಕಾಡಲ್ಲ. ನೀವು ನಿಮ್ಮ ಒಂದು ಯೌವನದಲ್ಲಿ ಅಥವಾ ಮಧ್ಯ ವಯಸ್ಸಲ್ಲಿ ನೀವು ನಿಮ್ಮ ಬೆನ್ನಿನ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ, ನೀವು ಅದರ ಬಗ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದರ ಪ್ರಕಾರ ಅದು ನಿಮಗೆ ಫಲ ಕೊಡುತ್ತೆ. ವಯಸ್ಸಾದ್ಮೇಲೆ ಒಂದು ಸಣ್ಣ ಕಾರ್ ತಗೋತೀವಿ ಸರ್, ಅದಕ್ಕೆ AMC ಮಾಡ್ತೀವಿ, ಅದಕ್ಕೆ ಇನ್ಶೂರೆನ್ಸ್ ಮಾಡ್ತೀವಿ, ಅದಕ್ಕೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಮಾಡ್ತೀವಿ, ಎಷ್ಟೆಲ್ಲ ಮಾಡ್ತೀವಿ. ನಮ್ಮ ಹೆಲ್ತಿಗೆ ನಾವು ಏನು ಮಾಡಲ್ಲ, ಹೆಲ್ತ್ ಇನ್ಶೂರೆನ್ಸ್ ತಗೋತೀವಿ. ಬಟ್ ಸ್ವಾಭಾವಿಕವಾಗಿ ನಮ್ಮ ಕಡೆಯಿಂದ ಏನು ಪರಿಶ್ರಮ ಹಾಕಿದೀವಿ ಅದನ್ನ ನೋಡ್ಕೊಳ್ಳೋದಿಕ್ಕೆ, ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದ ಒಂದು ಉಡುಗೊರೆ ಅಂತಂದ್ರೆ ನಮ್ಮ ದೇಹ. ಅದನ್ನ ಎಷ್ಟು ಚೆನ್ನಾಗಿ ನಾವು ಕಾಪಾಡ್ಕೋಬಹುದು, ಅದನ್ನ ಇನ್ನೂ ಎಷ್ಟು ಚೆನ್ನಾಗಿ ನಾವು ಇರೋ ತನಕ ಅದನ್ನ ಚೆನ್ನಾಗಿ ನೋಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಅರ್ಧ ಗಂಟೆ ದಿನ ನಾವು ಅದಕ್ಕೆ ಪಕ್ಕಕ್ಕೆ ಇಟ್ರೆ, ಯಾವ ವಯಸ್ಸಾದ್ರೂ ಸರಿ ಪರವಾಗಿದ್ದಿದ್ದಿಲ್ಲ, ಬೆನ್ನಿನ ತೊಂದರೆಗಳು ಸಾಧಾರಣವಾಗಿ ಬರೋದಿಲ್ಲ. ಈ ಸಾಮಾನ್ಯವಾಗಿ ಈ ಬೆನ್ನು ನೋವಿನ ಸಮಸ್ಯೆ, ಈ ಸ್ಪೈನ್ ಪ್ರಾಬ್ಲಮ್ಮು ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತಾ ಅಥವಾ ಗಂಡು ಮಕ್ಕಳಲ್ಲಿ ಜಾಸ್ತಿ ಇರುತ್ತಾ? ಆ ಥರ ಪರ್ಟಿಕ್ಯುಲರ್ ಆಗಿ ಒಂದು ಲಿಂಗದವರಿಗೆ ಅಥವಾ ಹೆಣ್ಣು ಮಕ್ಕಳಲ್ಲೇ ಬರುತ್ತೆ, ಗಂಡು ಮಕ್ಕಳಲ್ಲೇ ಬರುತ್ತೆ ಅನ್ನೋದು ಸಾಧಾರಣವಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಬ್ರಿಗೂ ಸಾಮಾನ್ಯವಾಗಿ ಕಾಡ್ತಾ ಇದೆ. ಯಾಕೆಂತಂದ್ರೆ ಇಬ್ರು ಒಂದೇ ತರ ಕೆಲಸಗಳು ಮಾಡ್ತಾ ಇದ್ದಾರೆ, ಇಬ್ರಿಗೂ ಒಂದೇ ತರ ಜೀವನ ಶೈಲಿ ಕೆಟ್ಟು ಹೋಗಿದೆ, ಇಬ್ರಿಗೂ ವ್ಯಾಯಾಮದ ಕೊರತೆ ಇದೆ, ಇಬ್ರು ಟೈಮಿಗೆ ಸರಿಗೆ ತಿನ್ನಲ್ಲ. ಒಂದೇ ಏನು ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಅವರ ಋತುಚಕ್ರ ನಿಲ್ಲುವ ಸಮಯದಲ್ಲಿ ಆವಾಗ ಮೂಳೆ ಅಂತಕ್ಕಂಥದ್ದು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಅದು ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು 40 ರಿಂದ 55 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸ್ಪೈನಿನ ತೊಂದರೆ ಅಥವಾ ಇನ್ ಜನರಲ್ ಮೂಳೆಯ ತೊಂದರೆ ಬರುವಂಥ ಸಾಧ್ಯತೆ ಜಾಸ್ತಿ. ಪೋಸ್ಟ್ ಡೆಲಿವರಿ ಅಥವಾ ನಿಮಗೆ ಸಿಜೇರಿಯನ್ ಡೆಲಿವರಿ ಆದ ನಂತರ ಸುಮಾರು ಹೆಣ್ಮಕ್ಳಿಗೆ ಕಂಪ್ಲೇಂಟ್ ಇರುತ್ತೆ, ಅಂದರೆ ನನಗೆ ಬೆನ್ನು ನೋವು, ಸೊಂಟ ನೋವು ಈ ಥರದ್ದೆಲ್ಲ.
ಸೊ ಅದಕ್ಕೆ ಏನಾದರೂ ಸ್ಪೈನಿಗೆ ಏನು ರಿಲೇಟೆಡ್ ಇದೆಯಾ? ಸ್ಪೈನಿಗೆ ರಿಲೇಟೆಡ್ ಅಂತಂದ್ರೆ ನಾವು ಗರ್ಭಿಣಿ ಆಗಿರ್ತಕ್ಕಂಥ ಸ್ತ್ರೀಗೆ ಮಗುವನ್ನ ಹೊಟ್ಟೆನಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಕಷ್ಟು ದೇಹದ ಒಳಗಡೆ ಮಾರ್ಪಾಡುಗಳಾಗ್ತವೆ. ಸ್ಪೈನ್ ಅಂತಕ್ಕಂಥದ್ದು ಸ್ವಲ್ಪ ಇನ್ನೂ ಸಡಲ ಆಗ್ತದೆ, ಅವರ ಮೂಳೆಗಳು ಸಡಲ ಆಗ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ಡೆಲಿವರಿ ಆದಮೇಲೆ ಮೂಳೆಗಳು ಒಂದು ಸ್ವಲ್ಪ ಸಡಿಲ ಇರುತ್ತವೆ, ಜಾಯಿಂಟ್ಸು ಸಡಿಲ ಇರುತ್ತೆ, ಮೂಳೆಗಳು ವೀಕ್ ಆಗಿರುತ್ತವೆ. ಆದರೆ ಅದಕ್ಕೋಸ್ಕರ ಅಂತಾನೆ ನಮ್ಮಲ್ಲಿ ಮುಂಚಿಂದ ಬರ್ತಿರ್ತಕ್ಕಂಥ ಏನು ಒಂದು ಅಭ್ಯಾಸ ಏನಂತಂದ್ರೆ, ಒಂದು 2 ತಿಂಗಳ ತನಕ ಆಕೆನ ಚೆನ್ನಾಗಿ ನೋಡ್ಕೋಬೇಕು, ಪೌಷ್ಟಿಕವಾದ ಆಹಾರ ಕೊಡಬೇಕು, ಯಾವುದೇ ರೀತಿಯಾದ ಒತ್ತಡ ತರಬಾರದು, ಮಾನಸಿಕವಾಗಿ ದೈಹಿಕವಾಗಿ ಆಕೆ ದುರ್ಬಲರಾಗಿರ್ತಾಳೆ. ಹಾಗೂ ಒಂದು ಮಗು ಕೂಡ ಆಕೆ ಮೇಲೆ ತನ್ನ ಒಂದು ಇದಕ್ಕೋಸ್ಕರ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆ ಮೊದಲ 2 ತಿಂಗಳ ಕಾಲ ಒಳ್ಳೆ ಆಹಾರ ಕೊಡುವಂಥದ್ದು, ಹಾಗೂ ಲಿಮಿತವಾಗಿ ವ್ಯಾಯಾಮ ಮಾಡಿರ್ತಕ್ಕಂಥದ್ದು, ಹಾಗೂ ಜಾಸ್ತಿ ಒತ್ತಡ ಕೊಡದೇ ಇರ್ತಕ್ಕಂಥದ್ದು, ಆ ಥರ ಮಾಡಿದಾಗ ದೇಹಕ್ಕೆ ವಾಪಸ್ ಸರಿ ಹೋಗೋಕ್ಕೆ ನಾವು ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ. ಸೊ ಸ್ಪೈನ್ ತೊಂದರೆ ಡೆಲಿವರಿ ಆಗಿರ್ತಕ್ಕಂಥ ಮಹಿಳೆಗಳಲ್ಲಿ ಬರುತ್ತೆ ಅನ್ನೋದಿಲ್ಲ, ಬಟ್ ಆ ಟೈಮಲ್ಲಿ ಅವರು ಒಂದು ಸ್ವಲ್ಪ ವೀಕ್ ಆಗಿರೋದ್ರಿಂದ ಆ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಅವರ ಫಿಟ್ನೆಸ್ ಅವರಿಗೆ 2 ತಿಂಗಳ ಒಳಗಡೆ ವಾಪಸ್ ಬರುತ್ತೆ. ನೀವು ಈಗ ತಾನೇ ಹೇಳ್ತಾ ಇದ್ರಿ ಸ್ಪೈನ್ ಅಂದರೆ ಬರೀ ಮೂಳೆ ಅಷ್ಟೇ ಅಲ್ಲ, ಬೆನ್ನು ಹುರಿ ಮತ್ತು ಮಾಂಸಖಂಡಗಳೆಲ್ಲ ಸೇರಿ ಒಂದು 3 ಭಾಗಗಳಾಗಿ ಅದು ರಚನೆ ಆಗಿದ್ದಕ್ಕೆ ಓವರಾಲ್ ಆಗಿ ನಾವು ಸ್ಪೈನ್ ಅಂತ ಹೇಳ್ತೀವಿ ಅಂತೇಳಿ. ಸೊ ಸಾಮಾನ್ಯವಾಗಿ ಅಂದರೆ ತೊಂದರೆ ಅಂತಂದರೆ ಸೊ ಏನೆಲ್ಲ ತೊಂದರೆ ಬರ್ಬೋದು ಸರ್? ಅಂದರೆ ಯಾವ ಮಟ್ಟಿಗೆ ಪೀಕ್ ಯಾವುದಿರ್ಬೋದು, ಯಾವಾಗ ನಿಮಗೆ ಸರ್ಜರಿ ಅಗತ್ಯ ಇದೆ ಅನಿಸುತ್ತೆ? ಇಲ್ಲಿ ನಾನು ಏನು ಹೇಳಕ್ ಬಯಸ್ತೀನಿ ಅಂತಂದ್ರೆ, ಬೆನ್ನೋವು ಇರೋರು ಎಲ್ರಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ. ಬೆನ್ನೋವು ಇದೆ ಅಂತಂದ್ರೇನೆ ನನಗೆ ಆಪರೇಷನ್ನೇ ಮಾಡಿ ಸರಿ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಬೆನ್ನೋವು ಇರೋ ಅಂಥವರಿಗೆ 90% ಆಪರೇಷನ್ ಇಲ್ಲದೆ ನಾವು ಬೆನ್ನೋವನ್ನ ವಾಸಿ ಮಾಡಬಹುದು. ಇನ್ನೂ ಒಂದು ಮುಖ್ಯವಾದ ಅಂಶ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಬೆನ್ನು ನೋವು ಅಂತ ಹೇಳಿ ಬಂದಾಗ ಅಥವಾ ಬೆನ್ನಿನ ನೋವಿನಿಂದ ಕಾಲುಗಳು ನೋವ್ತಾ ಇದೆ ಅಥವಾ ನಡಿಯಕ್ಕಾಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ರೆ ದೇಹ ನಿಮ್ಮ ಜೊತೆ ಮಾತಾಡ್ತಿದೆ. ನೋವು ಅಂತಕ್ಕಂಥದ್ದು ದೇಹ ನಿಮ್ಮ ಜೊತೆ ಮಾತಾಡೋ ಒಂದು ಭಾಷೆ. ನೋವು ಬಂತು ಅಂತಂದ್ರೆ ಆ ಒಂದು ಭಾಗದಲ್ಲಿ ತೊಂದರೆ ಇದೆ, ಅದನ್ನ ಗಮನಿಸಿ, ಅದರ ಬಗ್ಗೆ ಏನಾದರೂ ಒಂದು ಚಿಕಿತ್ಸೆ ಮಾಡ್ಕೊಳ್ಳಿ ಅಂತ ದೇಹ ಮುನ್ಸೂಚನೆ ಕೊಡ್ತಾ ಇದೆ. ಸೊ ಬೆನ್ನು ನೋವು ಅಂತಕ್ಕಂಥದ್ದು ಅತ್ಯಂತ ಸಾಧಾರಣವಾಗಿ ನಾವು ನೋಡುವಂಥ ಒಂದು ಸಿಂಪ್ಟಮ್ ಈ ಒಂದು ಬೆನ್ನಿನ ತೊಂದರೆಗಳಿಗೆ. ಎರಡನೇದಾಗಿ ನಡೆಯೋದಕ್ಕೆ ತೊಂದರೆ ಆಗುತ್ತೆ. ಮುಂಚೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ವಿ, ಇವಾಗ ಕಾಲು ಸೋತ್ ಹೋಗುತ್ತೆ, ಕಾಲಲ್ಲಿ ಚಳಕ್ ಹಿಡಿಯುತ್ತೆ ಅಥವಾ ಕಾಲುಗಳಲ್ಲಿ ಜೋಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ. ಸೊ ಅದು ಒಂದು ಸಾಧಾರಣವಾಗಿ ನಾವು ನೋಡುತ್ತಂತ ಒಂದು ಸಿಂಪ್ಟಮು. ಮೂರನೇದಾಗಿ ಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ನಮಗೆ ಬಲ ಕಮ್ಮಿ ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಕಾಲು ಶೇಕ್ ಆಗುತ್ತೆ ಅಂತಾರೆ, ಅಥವಾ ನಡಿಬೇಕಾದ್ರೆ ಕಾಲು ಕುಸಿದು ಹೋಗುತ್ತೆ, ಅಥವಾ ಬರೀಬೇಕಾದ್ರೆ ನಮಗೆ ಸರಿಗೆ ಪೆನ್ ಹಿಡ್ಕೊಳಕ್ಕಾಗಲ್ಲ, ಅಥವಾ ಅಡುಗೆ ಮಾಡಬೇಕಾದ್ರೆ ಅಥವಾ ಬೇರೆ ಕೆಲಸ ಮಾಡಬೇಕಾದ್ರೆ ನಮಗೆ ಕೈಗಳಲ್ಲಿ ಇರ್ತಕ್ಕಂಥ ಒಂದು ಫ್ರೀಡಮ್ ಇಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಇದು ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ತುಂಬ ಉಚ್ಚ ಸ್ಥಾಯದಲ್ಲಿ ನೋಡಬೇಕಾಗಿರುತ್ತ ಸಿಂಪ್ಟಮ್ಸ್ ಅಂತಂದ್ರೆ, ನಾವು ಬೆನ್ನುಮೂಳೆಗೆ ಏಟು ಬಿದ್ದಿರ್ತಕ್ಕಂಥದ್ದು, ಎಲ್ಲೋ ಎತ್ತರದಿಂದ ಕೆಳಗೆ ಬಿದ್ದಿರ್ತಾರೆ, ಅಥವಾ ಈಗಿನ ಕಾಲದಲ್ಲಂತೂ ಫಾಸ್ಟಾಗಿ ಹೋಗೋ ಕಾರ್ಗಳಿಗೆ ಕೊರತೆನೇ ಇಲ್ಲ. ಸೊ ಆಕ್ಸಿಡೆಂಟ್ಗಳಾಗತ್ವೆ. ಸೊ ಆ ಥರ ಆದಾಗ ಬೆನ್ನುಹುರಿ ನರಕ್ಕೆ ತೀವ್ರವಾಗಿ ಪೆಟ್ಟು ಬೀಳುತ್ತೆ, ಮೂಳೆಗೂ ಪೆಟ್ಟು ಬೀಳುತ್ತೆ, ಬೆನ್ನುಹುರಿ ನರಕ್ಕೂ ಪೆಟ್ಟು ಬೀಳುತ್ತೆ. ಸೊ ಆವಾಗ ಸ್ವಾಧೀನ ಇಲ್ಲದೆ ಬರ್ತವೆ, 2 ಕಾಲುಗಳಲ್ಲಿ ಸ್ವಾಧೀನ ಇಲ್ಲ ಅಥವಾ 2 ಕೈಗಳಲ್ಲಿ ಸ್ವಾಧೀನ ಇಲ್ಲ. ಅದು ಕಂಪ್ಲೀಟ್ ಆಗಿ ಒಂದು ಕೊನೆ. ಇನ್ನೊಂದು ಕೊನೆಯಲ್ಲಿ ಮೈಲ್ಡ್ ಆಗಿರತ್ತ ಸಿಂಪ್ಟಮ್ಸ್ ನಾವು ನೋಡಂಗಿತ್ತು ಅಂದ್ರೆ ಸಾಧಾರಣವಾಗಿ ಬರ್ತಕ್ಕಂಥ ಬೆನ್ನೋವು, ಸಾಧಾರಣವಾಗಿ ನಡಿಬೇಕಾದ್ರೆ ಕಾಲು ಸೋತು ಹೋಗ್ತಕ್ಕಂಥವು, ಅಲ್ಲಿಂದ ಹಿಡಿದು ಕಂಪ್ಲೀಟ್ ಆಗಿ ಸ್ವಾಧೀನ ಕಳ್ಕೊಳ್ಳೋ ತನಕ ಮಧ್ಯದಲ್ಲಿ ಏನೆಲ್ಲ ಬಂತು ಅಂತಂದ್ರು ಅದು ಬೆನ್ನು ಮೂಳೆಯಿಂದ ಬರ್ತಕ್ಕಂಥ ತೊಂದರೆ. ಈ ಸರ್ಜರಿ ಅಂತ ಬಂದಾಗ ಸೊ ಬೆನ್ನು ಮೂಳೆ ಮುರಿದು ಹೋದಾಗಲೇ ಸರ್ಜರಿ ಅಗತ್ಯವಿರುತ್ತಾ, ಯಾವಾಗ ಅವಶ್ಯಕತೆ ಇರುತ್ತೆ? ಸರ್ ಹೆಂಗೆ ಅಂತಂದ್ರೆ, ಸರ್ಜರಿ ಅಂತಕ್ಕಂಥದ್ರ ಬಗ್ಗೆ ತುಂಬಾ ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಜನತೆಯಲ್ಲಿ. ಸರ್ಜರಿ ಆಯ್ತು ಅಂದ್ರೆ, ನಾನು ನನ್ನ ಸ್ಪೈನ್ ಪೇಷಂಟ್ಸ್ ಎಲ್ರಿಗೂ ನಾನು ನಾರ್ಮಲ್ ಆಗಿ ಏನು ಹೇಳೋದಂದ್ರೆ, ಹೇಗೆ ಬುದ್ಧ ಹೇಳ್ದ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಅಂತ, ಹಂಗೆ ಸ್ಪೈನ್ ತೊಂದರೆ ಇಲ್ಲದೆ ಇರೋ ಮನೆತನನೇ ಇಲ್ಲ, ಎಲ್ರಿಗೂ ಸ್ಪೈನ್ ತೊಂದರೆ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಯಾರೋ ಒಬ್ಬ ಸಂಬಂಧಿಕರಿಗೆ ಸ್ಪೈನ್ ಆಪರೇಷನ್ ಆಗಿ ಅವ್ರ ಪ್ಯಾರಾಲಿಸಿಸ್ ಆಗಿ ಅವ್ರು ಎದ್ದೇ ಇರಲ್ಲ ಅಂತ ಹೇಳ್ತಾರೆ. ಅದು ತುಂಬಾ ತಪ್ಪು. ಈಗಿನ ಆಧುನಿಕ ನಮಗೆ ಶಸ್ತ್ರಚಿಕಿತ್ಸೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ನೋಡ್ತು ಅಂತಂದ್ರೆ ಎಂಥ ಚಮತ್ಕಾರ ಮಾಡ್ಬೋದು ಅಂತಂದ್ರೆ, ನಡೆಯಕ್ಕಾಗದೆ ಬೆಡ್ಡಲ್ಲೇ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಪೂರಕವಾದ ಅಂಶಗಳಿದ್ದ ಪಕ್ಷದಲ್ಲಿ ಆಪರೇಷನ್ ಮುಖಾಂತರ ವಾಪಸ್ ನಡೆಸಿರುವಂಥ ಸಾಕಷ್ಟು ನಿದರ್ಶನಗಳಿದ್ದಾವೆ. ಸೊ ಹಾಗಾಗಿ ಸರ್ಜರಿಯ ಬಗ್ಗೆ ಹೆದರಿಕೆಯ ಅವಶ್ಯಕತೆ ಇಲ್ಲ ಮೊದಲನೇದಾಗಿ. ಎರಡನೇದಾಗಿ, ಬೆನ್ನು ಮೂಳೆಗೆ ಏಟು ಬಿದ್ದರೆ ಅಥವಾ ಏನಾದರೂ ಫ್ರ್ಯಾಕ್ಚರ್ ಆಯಿತು ಅಂತಂದ್ರೆ ಸರ್ಜರಿನ ಅವಶ್ಯಕತೆ ಖಂಡಿತವಾಗಿ ಬರುತ್ತೆ. ಯಾಕೆಂತಂದ್ರೆ ಸ್ವಾಭಾವಿಕವಾಗಿ ಆ ಮೂಳೆ ವಾಸಿ ಆಗೋಕ್ಕೆ ತುಂಬ ಸಮಯ ತಗೊಳುತ್ತೆ. ಅಷ್ಟು ಸಮಯ ಒಂದು ಮನುಷ್ಯನನ್ನ ಕಂಪ್ಲೀಟ್ ಆಗಿ ರೆಸ್ಟಲ್ಲಿ ಇರಿಸತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ಅದಲ್ಲದೆ ಬೇರೆ ಸಾಕಷ್ಟು ತೊಂದರೆಗಳಿದ್ದಾವೆ. ಈಗ ವಯಸ್ಸಾದವರಿಗೆ ಮೂಳೆ ಫ್ರ್ಯಾಕ್ಚರ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಡಿಸ್ಕ್ ಜಾರಿರುತ್ತೆ,
ಅಥವಾ ಬೆನ್ಹುರಿ ನರದ ಮೇಲೆ ಡಿಸ್ಕ್ ಜಾರಿ ಒತ್ತಡ ಹೇರ್ತಾ ಇರುತ್ತೆ, ಅಥವಾ ವಯಸ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ಬೆನ್ನು ಮೂಳೆಗಳಾಗ್ಲಿ ಅಥವಾ ಬೆನ್ನಿನ ಮಾಂಸಖಂಡಗಳಾಗಿ ವೀಕ್ ಆಗಿದ್ದು ಅವರ ದೇಹದ ತೂಕವನ್ನ ಹೊರುವಂಥ ಶಕ್ತಿ ಕೂಡ ಅವರಿಗಿರೋದಿಲ್ಲ. ಸೊ ಇಂಥ ಸಾಕಷ್ಟು ಸಮಯಗಳಲ್ಲಿ ನಾವು ಸರ್ಜರಿಯನ್ನ ಅವರಿಗೆ ಸಜೆಸ್ಟ್ ಮಾಡಬೇಕಾಗಿ ಬರುತ್ತೆ. ಬಟ್ ಮತ್ತೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಮೊದಲನೆಯ ಮೆಟ್ಟಿಲು ಜೀವನ ಶೈಲಿಯ ಮಾರ್ಪಾಡಿಂದ ವ್ಯಾಯಾಮದಿಂದ ಸರಿ ಮಾಡೋಕ್ಕಾಯ್ತು ಅಂತಂದ್ರೆ ಅದನ್ನೇ ಮಾಡೋ ಪ್ರಯತ್ನ ಇರುತ್ತೆ. ಕೆಲವೊಂದಷ್ಟು ಸಮಯದಲ್ಲಿ ಅದನ್ನು ಮಾಡಿದ್ರೆ ಉಪಯೋಗ ಬರಲ್ಲ ಅಂತ ಗೊತ್ತಾದಾಗ ಆವಾಗ ಸರ್ಜರಿಯ ಬಗ್ಗೆ ನಾವು ಸಲಹೆನ ಕೊಡ್ತೀವಿ. ಸ್ಪೈನ್ ತೊಂದರೆಗೆ ಸ್ಟ್ರೆಸ್ಸು ಕಾಂಟ್ರಿಬ್ಯೂಟ್ ಮಾಡುತ್ತಾ? ಖಂಡಿತ. ಸ್ಟ್ರೆಸ್ ಅಂತಕ್ಕಂಥದ್ದು ಹೆಂಗೆ ಅಂತಂದ್ರೆ, ತುಂಬ ಸಾಧಾರಣವಾಗಿ ಯೂಸ್ ಮಾಡ್ತಾರೆ, ನಂಗೆ ತುಂಬ ಸ್ಟ್ರೆಸ್ ಇದೆ, ನನಗೆ ತುಂಬ ಸ್ಟ್ರೆಸ್ ಇದೆ ಹಂಗಿಂತ. ಸ್ಟ್ರೆಸ್ ಅನ್ನೋದು ಏನು ಅಂತಂದ್ರೆ ಎಲ್ರಿಗೂ ಇರುತ್ತೆ. ಇದರಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಸ್ಟ್ರೆಸ್ಸಿಂದ ತೊಂದರೆ ಅಲ್ಲ, ನೀವು ಸ್ಟ್ರೆಸ್ಗೆ ಹೇಗೆ ಪ್ರತಿಕ್ರಿಯೆ ಮಾಡ್ತೀರಾ ಅದರಿಂದ ತೊಂದರೆ ಆಗ್ತಾ ಇರೋದು. ಎಲ್ರಿಗೂ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಇಲ್ಲದೆ ಇರೋ ಮನುಷ್ಯ ಅಂತಂದ್ರೆ ಅವನ ಜೀವನ ತುಂಬ ಬೇಜಾರು. ಸ್ಟ್ರೆಸ್ಸೇ ಇಲ್ಲದೆ ಇದ್ಮೇಲೆ ಜೀವನ ಇದ್ದೇನು ಉಪಯೋಗ? ಸ್ಟ್ರೆಸ್ ಅನ್ನೋದು ಒಂದು ಜೀವನದ ಚಾಲೆಂಜು. ಸ್ಟ್ರೆಸ್ ಇದ್ರೇನೆ ನಮಗೆ ಕೆಲಸ ಮಾಡೋ ಒಂದು ಹುಮ್ಮಸ್ಸು, ಒಂದು ಡೆಡ್ಲೈನ್ ಇದ್ದ ಹಾಗೆ. ಬಟ್ ಅದೇ ಸ್ಟ್ರೆಸ್ಸನ್ನ ನಾವು ವಾಪಸ್ ನಮ್ಮ ಮೇಲೆ ತುಂಬ ತಗೊಂಡು ತುಂಬ ಚಿಂತೆ ಮಾಡಿಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳಾಗಿತ್ತು ಅಂತಂದರೆ ಅದರಿಂದ ಎಲ್ಲ ಥರ ತೊಂದರೆ ಬರುತ್ತೆ. ಪಟ್ಟಿ ಹಾಕ್ತಾ ಹೋಯ್ತು ಅಂತಂದರೆ ಮಿದುಳಿನ ಆರೋಗ್ಯ ಹಾಳಾಗುತ್ತೆ, ಮೈಗ್ರೇನ್ ಬರುತ್ತೆ, ತಲೆನೋವು, BP ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಮೂಳೆಗಳು ವೀಕ್ ಆಗುತ್ತವೆ, ಮನಶಾಂತಿ ಇರಲ್ಲ, ನಿದ್ದೆ ಇರಲ್ಲ. ಹಿಂಗೆ ಹೇಳ್ತಾ ಹೋಯ್ತು ಅಂದರೆ ದೊಡ್ಡ ಲಿಸ್ಟ್ ಇದೆ. ಸೊ ನಾನು ಯೂಶಲ್ ಆಗಿ ಏನು ಹೇಳ್ತೀನಿ ಅಂತಂದರೆ, ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ, ನಿಮಗೂ ಸ್ಟ್ರೆಸ್ ಇದೆ, ನನಗೂ ಸ್ಟ್ರೆಸ್ ಇದೆ. ಬಟ್ ನಾವು ಅದ್ರ ಬಗ್ಗೆ ಹೇಗೆ ಪ್ರತಿಕ್ರಿಯೆ ಕೊಡ್ತೀವಿ, ನಾವು ಅದನ್ನು ಹೇಗೆ ತಗೋತೀವಿ, ಹೇಗೆ ನಿಭಾಯಿಸ್ತೀವಿ, ಅದ್ರ ಪ್ರಕಾರ ಸ್ಟ್ರೆಸ್ಸಿನ ಒಂದು ಪರಿಣಾಮ ನಮ್ಮ ಮೇಲೆ ಬರುತ್ತೆ ಅಥವಾ ಬರೋದಿಲ್ಲ. ಡಾಕ್ಟರೇ, ನೀವು ಬ್ರೈನ್ ಸರ್ಜರಿದು ಎಕ್ಸ್ಪರ್ಟ್ ಕೂಡ ಆಗಿದ್ದೀರಿ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಅದು ಕೂಡ ಜೀವನ ಶೈಲಿಯಿಂದ ಆಗಿರ್ಬೋದು, ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಅಥವಾ ಯಾವುದೋ ಒಂದು ಎಕ್ಸಿಡೆಂಟು ಅಥವಾ ಇನ್ನೊಂದು ಮೂಲಕ ಆಗಿರ್ಬೋದು, ಬ್ರೈನ್ಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ನಾವು ಹೆಚ್ಚು ನೋಡ್ತಾ ಇದ್ದೀವಿ. ಸೊ ಇದಕ್ಕೂ ಏನು ಕಾರಣ? ಬ್ರೈನಿನ ಒಂದು ವಿಷಯ ನೋಡ್ತು ಅಂತಂದ್ರೆ ನಮಗೆ ನಾವು ನೋಡುವಂಥದ್ದು ಅತಿ ಮುಖ್ಯವಾಗಿ ನಮಗೆ ಒಂದು ಮೇಜರ್ ಅಂಶ ನಾವು ನೋಡುವಂಥದ್ದು ಅಂದರೆ ಆಕ್ಸಿಡೆಂಟ್, ಹೆಡ್ ಇಂಜುರೀಸ್. ಹೌದು. ತಲೆಗೆ ಪೆಟ್ಟು ಬಿದ್ದು ಬರತಕ್ಕಂಥ ಒಂದು ಏನು ತೊಂದರೆ ಇದೆ ಅದು ನಾವು ಸಾಕಷ್ಟು ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಈಗ ಹೆಂಗೆ ಅಂತಂದರೆ, ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ, ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಅಂತಾನು ಹೇಳ್ತಾರೆ. ಅದ್ರಲ್ಲಿ ತೊಂದರೆ ಏನು ಅಂದರೆ, ಫೈನ್ ಹಾಕ್ತಾರೆ ಅಂತ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ನಮಗೆ ಆಕ್ಸಿಡೆಂಟ್ ಆಗದೆ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಯಾರು ಹೆಲ್ಮೆಟ್ ಹಾಕೊಂಡು ಹೋಗಲ್ಲ. ಅದು ನಮ್ಮ ಮನಸ್ಥಿತಿ ಚೇಂಜ್ ಆಗಬೇಕು, ಮೊದಲನೇ ಕೆಲಸ. ಎಷ್ಟೊಂದು ಸಲ ನಾವು ನೋಡಿದೀವಿ, ಚಿಕ್ಕದಾಗಿ ಅಲ್ಲೇ ಎಲ್ಲೋ ಹಾಲು ತಗೊಂಬರಕ್ಕೆ ಹೋಗ್ತೀನಿ ಅಂತಾರೆ, ಎಲ್ಲೋ ಸಣ್ಣದಾಗಿ ಏನೋ ಒಂದು ಇಲ್ಲೇ 2 ರೋಡ್ ದಾಟ್ ಹೋಗಿದ್ವಿ, ಆಗ್ಲೇ ಆಕ್ಸಿಡೆಂಟ್ ಆಗಿರುತ್ತೆ, ಆಗ್ಲೇ ತಲೆಗೆ ಪೆಟ್ಟು ಬಿದ್ದಿರುತ್ತೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಹೆಲ್ಮೆಟ್ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈಗ 2 ವೀಲರ್ ಹೊರಗಡೆ ತೆಗಿಬೇಕು ಅಂತಂದ್ರೆ ಕೀ ಇದೆಯಾ ನೋಡ್ತೀರಾ, ಟೈರಲ್ಲಿ ಏರ್ ಇದೆಯಾ ನೋಡ್ತೀರಾ, ಗಾಡಿನಲ್ಲಿ ಪೆಟ್ರೋಲ್ ಇದೆಯಾ ನೋಡ್ತೀರಾ, ಹಾಗೆ ಹೆಲ್ಮೆಟ್ ಇದೆಯಾ ಅಂತ ದಯಮಾಡಿ ನೋಡಿ. ನೀವು ಒಂದು ಹೆಲ್ಮೆಟ್ ಹಾಕೊಳ್ಳಿ, ಹಿಂದೆ ಕೂರೋರಿಗೆ ದಯಮಾಡಿ ಹೆಲ್ಮೆಟ್ ಹಾಕ್ಸಿ. ಈ 2 ಮಾಡಲೇಬೇಕು, ಮೊದಲನೇದು. ಎರಡನೇದು ಏನು ಅಂತಂದ್ರೆ, ಈಗಿನ ನೀವು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ, 0 to 100 in 3 seconds. ಸ್ಪೀಡ್ ಅನ್ನೋದೇ ಒಂದು ಕಾರಿನ ಮಾರುವಂಥ ಒಂದು ಸ್ಟ್ರಾಟಜಿ. ಸ್ಪೀಡ್ ಮುಖ್ಯ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ರೆಸ್ಪಾನ್ಸಿಬಲ್ ಸ್ಪೀಡ್ ಇರಬೇಕು. ನೀವು ಗಾಡಿ ಚಲಾಯಿಸಬೇಕಾದ್ರೆ ನಿಮಗಷ್ಟೇ ತೊಂದರೆ ಅಲ್ಲ, ನೀವು ಓಡಿಸ್ತಾ ಇರೋ ಜಾಗದಲ್ಲಿ ಬೇರೆಯವ್ರಿಗೂ ತೊಂದರೆ ಆಗಬಹುದು ಅನ್ನೋಂಥ ಒಂದು ಪರಿಜ್ಞಾನ ಖಂಡಿತವಾಗಿರಬೇಕು. ಸೊ ಹಾಗಾಗಿ ಗಾಡಿನ ನೋಡ್ಕೊಂಡು ಚಲಿಸ್ಬೇಕು. ಮೂರನೇದಾಗಿ ಅತಿ ಮುಖ್ಯವಾಗಿರತಕ್ಕಂಥದ್ದು, ಮದ್ಯಪಾನ ಮಾಡಿ ಗಾಡಿ ಚಲಿಸಬಾರ್ದು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ 3 ವಿಷಯ ನಾವು ನೋಡ್ತು ಅಂದರೆ ನಮ್ಮ ಹೆಡ್ ಇಂಜುರೀಸು ಎಷ್ಟೋ ಕಮ್ಮಿ ಆಗಿಬಿಡುತ್ತೆ. ಯಾಕೆಂತಂದರೆ ರೋಡ್ ಕಂಡೀಷನ್ ಆಗಲಿ, ವೆದರ್ ಕಂಡೀಷನ್ ಆಗಲಿ ನಮ್ಮ ಕೈಯಲ್ಲಿಲ್ಲ. ಬಟ್ ನಾವು ಗಾಡಿ ಓಡಿಸ್ತಾ ಇರೋದು, ನಾವು ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇರೋದು, ಹಾಗೂ ನಾವು ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸ್ತು ಅಂತಂದರೆ ಹೆಡ್ ಇಂಜುರೀಸ್ನ ಸಾಕಷ್ಟು ನಾವು ಅದನ್ನು ಕಮ್ಮಿ ಮಾಡ್ಬೋದು. ಇದು ಮೊದಲನೇ ಅಂಶ. ಎರಡನೇದು ನಾವು ನೋಡ್ತಾ ಇರೋದು ಅಂದರೆ, ಯುವಕರಲ್ಲಿ ಸ್ಟ್ರೋಕ್ ಆಗ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕು, 14-15 ವಯಸ್ಸಿಂದ ಶುರುವಾಗಿ 40 ವಯಸ್ಸು ಒಳಗಡೆ ಸ್ಟ್ರೋಕ್ ಆಗುತ್ತೆ. ಸೊ ಇದಕ್ಕೊಂದು 2-3 ಮುಖ್ಯವಾದ ಅಂಶ ಅತ್ಯಾಧುನಿಕವಾಗಿ ನಾವು ನೋಡಿರೋದು ಏನು ಅಂತಂದರೆ, ಒಂದು ನೀವು ಈಗಲೇ ಹೇಳಿದ ಹಾಗೆ ಸ್ಟ್ರೆಸ್ಸು. ಸ್ಟ್ರೆಸ್ಸಿಂದ ಸಾಕಷ್ಟು ದುಷ್ಪರಿಣಾಮಗಳಿದ್ದಾವೆ. ಸ್ಟ್ರೆಸ್ ಆಗಿರೋದ್ರಿಂದ ನಿದ್ದೆ ಸಿಗಲ್ಲ, ನಿದ್ದೆ ಇಲ್ಲದೆ ಇರೋದ್ರಿಂದ ದೇಹಕ್ಕೆ ಹೀಲ್ ಮಾಡ್ಕೊಳ್ಳುವಂಥ ಟೈಮ್ ಸಿಗಲ್ಲ, ತನ್ನನ್ನು ತಾನೇ ರಿಪೇರಿ ಮಾಡ್ಕೊಳ್ಳೋ ಟೈಮ್ ಸಿಗೋದಿಲ್ಲ. ದುರಭ್ಯಾಸಗಳು ಜಾಸ್ತಿ ಆಗಿದ್ದಾವೆ, ಧೂಮಪಾನ ಆಗಿರಲಿ, ಅಥವಾ ಈಗ ಹೊಸದಾಗಿ ಧೂಮಪಾನ ಇಲ್ಲದೆ ರೇಪ್ ಮಾಡ್ತೀವಿ ಅಂತ ಹೇಳಿ ಹೊಸದಾಗಿ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಯಾವುದೇ ದುಶ್ಚಟಗಳಿರಲಿ, ಡ್ರಗ್ಸ್ ಇರ್ಬೋದು, ಈಗ ಸುಲಭವಾಗಿ ಸಿಗ್ತಾ ಇದೆ ಹಾಗೂ ವ್ಯಾಪಕವಾಗಿ ಯೂಸ್ ಆಗ್ತಾ ಇದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲದರಿಂದ ಸ್ಟ್ರೋಕ್ ಆಗೋದು ತುಂಬ
ನಾವು ಸಾಧಾರಣವಾಗಿ ನೋಡ್ತಾ ಇದ್ದೀವಿ. ಮೂರನೇದು ಮತ್ತದನ್ನೇ ಒತ್ತಡ ಹೇಳ್ತಾ ಇದ್ದೀನಿ, ಜೀವನ ಶೈಲಿ. ನಮ್ಮ ಆರೋಗ್ಯದ ಬಗ್ಗೆ ಕನಿಷ್ಠ ಕಾಳಜಿನೂ ಇಲ್ಲದೆ, ಸ್ವಲ್ಪನೂ ವ್ಯಾಯಾಮ ಮಾಡದೆ, ಸ್ವಲ್ಪನೂ ನಮಗೋಸ್ಕರ ಅಂತ ಸಮಯನ ಮೀಸಲಿಡದೆ ಕೆಲಸ ಹಾಗೂ ಮನೆಗಳ ಮಧ್ಯದಲ್ಲೇ ಓಡಾಟ ಆಗ್ತಾ ಇರೋದ್ರಿಂದ ಸ್ಟ್ರೋಕ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಸಾಮಾನ್ಯವಾಗಿ ಆಕ್ಸಿಡೆಂಟ್ ಎಲ್ಲ ಆದಾಗ ಸೊ ಒಂದಿಷ್ಟು ಕೇಳ್ತೀವಿ ನಾವು, ಬ್ರೈನ್ ಡೆಡ್ ಆಗಿಬಿಡ್ತು, ಅಥವಾ ಕೆಲವೊಂದು ಸರಿ ಹೇಳ್ತೀವಿ ತಲೆಗೆ ಏಟು ಬಿದ್ದು ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ ಬ್ರೈನಲ್ಲಿ. ಸೊ ಇಂಥ ಟೈಮಲ್ಲಿ ಯಾವ ರೀತಿ ಚಿಕಿತ್ಸೆ ಬೇಕಾಗುತ್ತೆ, ಎಷ್ಟು ಬೇಗ ಕೊಡಬೇಕಾಗುತ್ತೆ? ನೋಡಿ, ತಲೆಗೆ ಏಟು ಬಿದ್ದಾಗ ಚಿಕಿತ್ಸೆಯನ್ನ ನೀಡಿಸೋದು ಅತ್ಯಂತ ಬೇಗ ಆಗಬೇಕು. ಹೆಡ್ ಇಂಜುರಿ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಡ್ತಕ್ಕಂಥ ಒಂದು ಚಿಕಿತ್ಸೆಯ ಒಂದು ಪ್ರಯಾರಿಟಿ ಲಿಸ್ಟ್. ಅದು ತಲೆಗೆ ಏಟು ಬಿತ್ತು ಅಂದ್ರೆ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಇಮ್ಮಿಡಿಯೇಟ್ ಆಗಿ ಕರ್ಕೊಂಡು ಹೋಗುವಂಥದ್ದು ಅತಿ ಮುಖ್ಯವಾದ ಒಂದು ಕೆಲಸ. ತಲೆಗೆ ಏಟು ಬೀಳೋದು ಅಂತಕ್ಕಂಥದ್ದು ಸಾಕಷ್ಟು ಬೇರೆ 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 ಆಯಾಮಗಳಾಗ್ತವೆ. ಕೇವಲ ತರಚು ಗಾಯ ಆಗಿರ್ಬೋದು, ಅಥವಾ ತಲೆ ಬುರುಡೆಗೆ ಗಾಯ ಆಗಿರ್ಬೋದು, ಅಥವಾ ಮಿದುಳಿನ ಹೊರಭಾಗದಲ್ಲಿ ಅಥವಾ ಮಿದುಳಿನ ಒಳಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದ್ದಿರ್ಬೋದು, ಅಥವಾ ನೀವು ಕೊನೆ ಸ್ಟೇಜ್ ನಾವು ನೋಡಂಗಿತ್ತು ಅಂತಂದ್ರೆ ಬ್ರೈನ್ ಡೆತ್ ಅಂತ ಏನು ಕರಿತೀವಿ, ಬ್ರೈನು ಕೆಲಸ ಮಾಡ್ತಿಲ್ಲ, ಕಂಪ್ಲೀಟ್ ಆಗಿ ಬ್ರೈನು ಆ ಆಘಾತದಿಂದ ಶಟ್ ಡೌನ್ ಆಗಿಬಿಟ್ಟಿದೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು. ಸೊ ಸಾಕಷ್ಟು ಸಲಿ ಈ ಒಂದು ಮಿದುಳಿಗೆ ಏಟು ಬಿದ್ದಿರೋದನ್ನ ಒಂದು ಸಣ್ಣ ಸರ್ಜರಿ ಅಥವಾ ಎಮರ್ಜೆನ್ಸಿ ಸರ್ಜರಿ ಮುಖಾಂತರ ಸಾಕಷ್ಟು ಬಾರಿ ನಾವು ಜೀವ ಕಾಪಾಡಬಹುದು. ಮಿದುಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಥವಾ ಮಿದುಳಿನ ಫ್ರಾಕ್ಚರ್ ಆಗಿದೆ ಅಂತ ಕಾಲದಲ್ಲಿ ಅತ್ಯಂತ ಬೇಗ ಚಿಕಿತ್ಸೆ ಒದಗಿತ್ತು ಅಂತಂದ್ರೆ ಆ ಜೀವ ಖಂಡಿತವಾಗ್ಲೂ ಕಾಪಾಡಬಹುದು. ಇಂಗ್ಲಿಷಲ್ಲಿ ಒಂದು ಸಣ್ಣ ಇದಿದೆ, ಟೈಮ್ ಇಸ್ ಬ್ರೈನ್ ಅಂತಾರೆ. ಎಷ್ಟು ಟೈಮ್ ನಾವು ಅದ್ರ ಮೇಲೆ ಕೂತು ಇದು ಮಾಡ್ತೀವಿ ಅಷ್ಟು ನಮಗೆ ಆ ವಿಂಡೋ ಪೀರಿಯಡ್ ಕಮ್ಮಿ ಆಗ್ತಾ ಬರುತ್ತೆ. ಬ್ರೈನನ್ನು ಕಾಪಾಡೋದು ಕಷ್ಟ. ಅಷ್ಟು ಆ ಒಂದು ರೋಗಿಗೆ ನಾವು ಒಳ್ಳೆಯ ಒಂದು ಪರಿಣಾಮ ಕೊಡೋದು ಅಷ್ಟು ಕಷ್ಟವಾದ ಕೆಲಸ. ಸೊ ಹಾಗಾಗಿ ಎಲ್ಲೇ ಆಗಿರಲಿ, ತಲೆಗೆ ಏಟು ಬಿತ್ತು ಅಂದ್ರೆ ತಕ್ಷಣ ಹತ್ತಿರದ ಆಸ್ಪತ್ರೆ ಕರ್ಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ, ಅಲ್ಲಿಂದ ಮಿದುಳಿನ ಯಾವುದಾದ್ರೂ ಒಂದು ಆಸ್ಪತ್ರೆಗೆ, ಮಿದುಳಿನ ತೊಂದರೆಗಳನ್ನ ನೋಡುವಂತಹ ಆಸ್ಪತ್ರೆ ಎಲ್ಲಿದೆ ಅಥವಾ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗಿ ತಕ್ಷಣ ಚಿಕಿತ್ಸೆ ಮಾಡೋದ್ರಿಂದ ಸಾಕಷ್ಟು ಅದರ ಒಂದು ಎಫೆಕ್ಟ್ ಅನ್ನು ನಾವು ಕಮ್ಮಿ ಮಾಡ್ಬೋದು. ತಜ್ಞ ವೈದ್ಯರ ಅವೈಲಬಿಲಿಟಿ ಹೇಗಿದೆ ಇಡೀ ಭಾರತದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು? ಬ್ರೈನಿಗೆ ಸಂಬಂಧಪಟ್ಟಾಗೆ ಇತ್ತೀಚಿನ ದಿನಗಳಲ್ಲಿ ತಜ್ಞ ವೈದ್ಯರ ಕೊರತೆ ನಮಗೆ ಅಷ್ಟಾಗಿ ಕಾಣುತ್ತಿಲ್ಲ. ಒಂದು 20-30 ವರ್ಷದ ಹಿಂದೆ ಇಡೀ ಬೆಂಗಳೂರಿಗೆ 2-3 ಜನ ನ್ಯೂರೋ ಸರ್ಜನ್ ಇದ್ರೆ ದೊಡ್ಡ ವಿಷಯ. ಬಟ್ ಈಗಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿದ್ದಿರಬಹುದು, ಆದರೆ ನ್ಯೂರೋ ಸರ್ಜನ್ಗಳ ಪ್ರಮಾಣ, ನ್ಯೂರಾಲಜಿಸ್ಟ್ಗಳ ಪ್ರಮಾಣ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗಿನ ಕಾಲದಲ್ಲಿ ನಮಗೆ ಟೈರ್ 2, ಟೈರ್ 3 ಸಿಟೀಸ್ಗಳ ತನಕ ನಮಗೆ ರೀಚ್ ಇದೆ. ಮೊದಲನೇದು. ಎರಡನೇದಾಗಿ ಏನು ಅಂತಂದ್ರೆ ಆಂಬ್ಯುಲೆನ್ಸ್ಗಳ ಅವೈಲಬಿಲಿಟಿ ಇದೆ. ನಮ್ಮ ಹೈವೇಗಳಲ್ಲಿ ಆಂಬ್ಯುಲೆನ್ಸ್ಗಳಿದ್ದಾವೆ, ಹಾಗೂ ಹೈವೇಗಳ ಪಕ್ಕದಲ್ಲೇ ಆಸ್ಪತ್ರೆಗಳು ಸಾಕಷ್ಟಿದ್ದಾವೆ, ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಸೆಂಟರ್ಸು ಸಾಕಷ್ಟು ಮುಂದೆ ಬಂದಿದ್ದಾವೆ. ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದ ಕಮ್ಮಿ ಎಲ್ಲೂ ಕೂಡ ಇಲ್ಲ. ಅದ್ರ ಮೇಲ್ಪಟ್ಟು ಏನೇ ಆಗಿರಲಿ ಚಿಕಿತ್ಸೆ ಅದನ್ನ ರೆಫರ್ ಮಾಡಿ ಆ ಒಂದು ಪ್ರಯಾಣ ಮಾಡುವ ಅಂತರದಲ್ಲಿ ಆ ಮಿದುಳಿನ ಆರೋಗ್ಯವನ್ನು ಕಾಪಾಡುವಂಥ ಫೆಸಿಲಿಟಿ ಸಾಕಷ್ಟಿದೆ. ಸೊ ಅದರಲ್ಲಿ ತಜ್ಞರ ಕೊರತೆ ಇಲ್ಲ. ಬಟ್ ಏನಂತಂದ್ರೆ ಜನರಲ್ಲಿ ಒಂದು ಜ್ಞಾನದ ಕಮ್ಮಿ ಇದೆ, ಅರಿವಿನ ಕಮ್ಮಿ ಇದೆ. ತಲೆಗೆ ಏಟು ಬಿತ್ತು ಅಂತಂದ್ರೆ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಸ್ವಲ್ಪ ಹೊತ್ತು ಕೂರಿಸಿರೋಣ ಅಂತಾರೆ, ಅಥವಾ ನಿಧಾನ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗೋಣ ಅಂತಾರೆ. ಆ ಒಂದು ವಿಷಯದಲ್ಲಿ ಕೊರತೆ ಇದೆ. ಅದನ್ನು ಅವ್ರು ಅರಿತುಕೊಂಡು ಆದಷ್ಟು ಬೇಗ ಕರ್ಕೊಂಡ್ಬಂತು ಅಂದ್ರೆ ಸಾಕಷ್ಟು ನಾವು ಜನರನ್ನ ಕಾಪಾಡ್ಬೋದು. ಈ ಮೆದುಳಿನ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ, ಅದನ್ನು ಎಷ್ಟು ನಾವು ಭಾರತದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ನಾವು ಇದನ್ನು ಎಷ್ಟು ಮಟ್ಟಿಗೆ ಬಳಕೆ ಮಾಡ್ಕೊತಾ ಇದ್ದೀವಿ? ಅಂದರೆ ಎಲ್ಲೋ ಅಮೇರಿಕಾದಲ್ಲಿ ಸಿಗುವಂಥ ಚಿಕಿತ್ಸೆ, ಅಲ್ಲಿ ಸಿಗುವಂಥ ಚಿಕಿತ್ಸೆ ಇಲ್ಲಿ ರೋಗಿಗೆ ಸಿಗುತ್ತಾ? ಒಂದು ವಿಷಯ ನಾನು ಏನು ಇಷ್ಟಪಡ್ತೀನಿ ಅಂತಂದರೆ, ಕರ್ನಾಟಕದಲ್ಲಾಗಲಿ ಬೆಂಗಳೂರಲ್ಲಾಗಲಿ ಅಮೇರಿಕದ ಯಾವ ಮೂಲೆಯಲ್ಲಿ ಒದಗಿರ್ತಕ್ಕಂಥ ಅತ್ಯಾಧುನಿಕವಾದ ಚಿಕಿತ್ಸೆ ಕೂಡ ನಮ್ಮಲ್ಲಿ ಇದೆ. ಹೆಂಗೆ ಅಂತಂದರೆ ಹೇಳ್ತಾರೆ, ವರ್ಲ್ಡ್ ಇಸ್ ಎ ಗ್ಲೋಬಲ್ ವಿಲೇಜ್. ಸೊ ಹಾಗಾಗಿ ಅಮೇರಿಕದಲ್ಲಿ ಸಿಗುವಂಥದ್ದು ನಮ್ಮಲ್ಲಿ ಸಿಗಲ್ಲ ಅಂತಕ್ಕಂಥ ಒಂದು ತಪ್ಪು ಪರಿಕಲ್ಪನೆ ಇಲ್ಲವೇ ಇಲ್ಲ. ನಮ್ಮಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ, ಹಾಗೂ ಅಲ್ಲಿಗಿಂತ ಕಮ್ಮಿ ಬೆಲೆಗೆ ಸಿಗುತ್ತೆ. ಹಾಗೂ ಈಗಿನ ಕಾಲದಲ್ಲಿ ಹೆಂಗೆ ಅಂತಂದರೆ, ಒಂದು 20-30 ವರ್ಷದಿಂದ ತಲೆ ಆಪರೇಷನ್ ಅಂತಂದರೆ ದೊಡ್ಡ ಆಪರೇಷನ್ನು, ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥ ಆಪರೇಷನ್, ಹೋದವ್ರು ಬದುಕು ಬರೋದೇ ಇಲ್ಲ, ಅದು ದೇವ್ರ ಮೇಲೆ ಭಾರ ಹಾಕಿ ಕಳಿಸ್ಬೇಕು ಒಳಗೆ ಅಂತ ಒಂದು ನಂಬಿಕೆ ಇತ್ತು. ಈಗ ಎಷ್ಟು ಮುಂದುವರೆದಿದ್ದೀವಿ, ಎಷ್ಟು ತಂತ್ರಜ್ಞಾನ ಮುಂದುವರೆದಿದೆ ನಮಗೆ ಅಂತಂತಂದರೆ, ಸೂಕ್ಷ್ಮದಿಂದ ಅತಿ ಸೂಕ್ಷ್ಮವಾದ ಒಂದು ಸಣ್ಣ ತೂತನ್ನು ಮಾಡಿ ಬ್ರೈನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ತೊಂದರೆಯನ್ನು ನಾವು ನಿವಾರಣೆ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಪಿಟ್ಯೂಟ್ರಿ ಅಂತ ಒಂದು ಗ್ರಂಥಿ ಇದೆ, ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತ ಇದೆ. ಆ ಒಂದು ಪಿಟ್ಯೂಟ್ರಿ ಗ್ಲ್ಯಾಂಡಲ್ಲಿ ಒಂದು ಗೆಡ್ಡೆ ಆಯಿತು ಅಂತಂದರೆ ಮೂಗಿನ ಒಳಗಿಂದ ಹೋಗಿ ಚಿಕ್ಕದಾಗಿ ತೂತು ಮಾಡಿ ಆ ಗೆಡ್ಡೆಯನ್ನು ಕಂಪ್ಲೀಟ್ ಆಗಿ ನಾವು ತೆಗೆದು ಹೊರಗೆ ಬರ್ಬೋದು. ಒಂದೇ ಒಂದು ಹೊಲಿಗೆ ಕೂಡ ಬೀಳಲ್ಲ, ಅಷ್ಟು ಚೆನ್ನಾಗಿ ಮಾಡಬಹುದು. ಒಂದು 4 ದಿನ ಬಿಡ್ತು ಅಂತಂದ್ರೆ ರೋಗಿ ಆಪರೇಷನ್ ಆಯಿತು ಅಂತಾನೆ ಗೊತ್ತಾಗಲ್ಲ, ನೆಮ್ಮದಿಯಾಗಿ ಓಡಾಡ್ತಾ ಇರ್ತಾನೆ.
ಇದು ಒಂದು ಭಾಗ. ಇನ್ನೊಂದೇನೆಂದ್ರೆ ಮಿದುಳಿನ ಒಳಗಡೆಯ ರಕ್ತನಾಳದಲ್ಲಿ ತೊಂದರೆ ಬರ್ಬೋದು. ರಕ್ತನಾಳದ ಒಳಗಡೆ ಸಣ್ಣದಾಗಿ ಒಂದು ಬೆಲೂನ್ ತರ ಒಂದು ಗೆಡ್ಡೆ ಬಂದು ಅದು ಒಡೆದು ರಕ್ತಸ್ರಾವ ಆಗ್ಬೋದು, ಅನ್ಯೂರಿಸಮ್ ಅಂತ ಕರಿತೀವಿ. ಆ ಒಂದು ತೊಂದರೆಗೆ ಈ ತೊಡೆಯ ರಕ್ತನಾಳದಲ್ಲಿ ಒಂದು ಚಿಕ್ಕ ಇಂಜೆಕ್ಷನ್ ಮಾಡಿ ಸೂಕ್ಷ್ಮವಾದ ಸಣ್ಣ ಟ್ಯೂಬ್ಗಳನ್ನ ತಗೊಂಡು ರಕ್ತನಾಳದ ಒಳಗಡೆಯಿಂದಾನೇ ಮಿದುಳಿನವರೆಗೂ ತಲುಪಿ ಆ ಯಾವ ಜಾಗದಲ್ಲಿ ರಕ್ತ ಲೀಕ್ ಆಗ್ತಾ ಇದೆ ಅದನ್ನು ಹೋಗಿ ಸೀಲ್ ಮಾಡಿ ಬರಬಹುದು. ಸೊ ಮಿದುಳಿನ ಒಳಗಡೆ ಇರೋ ರಕ್ತಸ್ರಾವಕ್ಕೆ ಚಿಕಿತ್ಸೆ ಅಂತಕ್ಕಂಥದ್ದು ಒಂದು ಇಂಜೆಕ್ಷನ್ ಮಟ್ಟಕ್ಕೆ ಮುಗಿಯುತ್ತೆ, ಅಷ್ಟು ಆಧುನಿಕವಾಗಿ ತಂತ್ರಜ್ಞಾನ ಮುಂದುವರೆದಿದೆ. ಆದರೆ ಏನಂದ್ರೆ ಎಲ್ಲಾ ರೋಗಿಗಳಿಗೂ ಒಂದೇ ಚಿಕಿತ್ಸೆ ಅಂತ ಹೇಳಕ್ ಬರೋದಿಲ್ಲ. ಬಟ್ ಆ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ, ಆ ಒಂದು ಮಿದುಳಿನ ತೊಂದರೆಗೆ ಸಂಬಂಧಪಟ್ಟ ಹಾಗೆ ಅದರ ಪ್ರಕಾರ ನಾವು ಚಿಕಿತ್ಸೆಯನ್ನ ಕಂಡುಹಿಡ್ಕೋಬಹುದು. ಆದರೆ ತಂತ್ರಜ್ಞಾನದ ವಿಷಯದಲ್ಲಾಗ್ಲಿ ಅಥವಾ ತಜ್ಞರ ವಿಷಯದಲ್ಲಾಗ್ಲಿ ಯಾವುದೇ ರೀತಿ ಕೊರತೆ ಭಾರತದಲ್ಲಾಗ್ಲಿ ಅಥವಾ ಕರ್ನಾಟಕದಲ್ಲಾಗ್ಲಿ, ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಾಗ್ಲಿ ಖಂಡಿತ ಇಲ್ಲ. ಈ ಲೇಜರ್ ಚಿಕಿತ್ಸೆಯನ್ನ ಸುಮಾರು ದೇಹದ ಬೇರೆ ಬೇರೆ ಭಾಗಗಳಿಗೆಲ್ಲ ಬಳಕೆ ಡಾಕ್ಟರ್ ಯೂಸ್ ಮಾಡ್ತಾನೆ ಇರ್ತಾರೆ. ಮೆದುಳಿಗೆ ಸಂಬಂಧಪಟ್ಟಾಗೂ ಲೇಜರ್ ಚಿಕಿತ್ಸೆ ಆಗಿರ್ಬೋದು ಅಥವಾ ಲೇಜರ್ ಬಳಕೆ ಮಾಡ್ಕೊಂಡು ಏನೋ ಚಿಕಿತ್ಸೆ ಕೊಡ್ತಾರಾ? ಲೇಸರಿನ ಬಳಕೆ ತುಂಬಾ ವ್ಯಾಪಕವಾಗಿ ಇಲ್ಲ. ಲೇಸರ್ ಅಂತಕ್ಕಂಥದ್ದು ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಒಂದು ಕ್ಷಕಿರಣದ ಒಂದು ಅಂಗ. ಅದೇನಾಗುತ್ತೆ ಅಂತಂದ್ರೆ ಹೈ ಇಂಟೆನ್ಸಿಟಿ ಎನರ್ಜಿ ಅದು. ಸೊ ನಮಗೆ ನಾರ್ಮಲ್ ಆಗಿ ನಾವು ನೋಡುವಂಥದ್ದು ಎಂತಂತಂದ್ರೆ ಯೂರಾಲಜಿನಲ್ಲಿ ಕೆಲಸ ಆಗುತ್ತೆ. ಕಿಡ್ನಿಯ ಕಲ್ಲುಗಳನ್ನ ಹೊಡಿಲಿಕ್ಕೆ ಲೇಸರಿನ ಬಳಕೆ ಆಗುತ್ತೆ. ಕಣ್ಣಿನಲ್ಲಿ ತುಂಬಾ ಬಳಕೆ ಆಗುತ್ತೆ, ರೆಟಿನಲ್ ಡಿಟ್ಯಾಚ್ಮೆಂಟ್ ಅನ್ನು ಸರಿ ಮಾಡೋದಕ್ಕೆ. ಆ ತರ ಮಿದುಳಿನಲ್ಲಿ ಅಷ್ಟು ವ್ಯಾಪಕವಾಗಿ ಅದರ ಒಂದು ಉಪಯೋಗ ಇಲ್ಲ. ಬೆನ್ನುಮೂಳೆಯ ತೊಂದರೆಗಳಲ್ಲಿ ಕೆಲವೊಂದು ಕಡೆ ಲೇಸರಿನ ಒಂದು ಉಪಯೋಗ ಬರ್ತಾ ಇದೆ. ಮಿದುಳಿನ ಕಾರ್ಯದಲ್ಲಿ ಒಂದು 2-3 ಸಣ್ಣ ಇಂಡಿಕೇಶನ್ಸ್ ಇದಾವೆ. ಎಲ್ಲಿ ನರದ ಮೇಲೆ ನರ ಕೂತು ಒಂದಕ್ಕೊಂದು ಉಜ್ಜುತ್ತಾ ಇದ್ದು ಆ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಆ ನರನ ನಮ್ ಮಾಡಬೇಕು, ಅಥವಾ ಯಾವುದೋ ಒಂದು ಡಿಸ್ಕ್ ಸಣ್ಣದಾಗಿ ಜಾರಿದೆ ಅದನ್ನ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು ಒಂದು ಸ್ವಲ್ಪ ಅಂತಂದಾಗ ಅಂಥ ಒಂದು ಉದಾಹರಣೆಗಳಲ್ಲಿ ಅದನ್ನ ಬಳಸೋದು ಉಂಟು. ತುಂಬಾ ವ್ಯಾಪಕವಾಗಿ ಲೇಸರಿನ ಬಳಕೆ ಅಷ್ಟು ಇಲ್ಲ. ಈ ಪಿಟ್ಸ್ ಅಂತ ಹೇಳ್ತೀವಲ್ಲ ನಾವು, ಅಪಸ್ಮಾರ. ಸೊ ಅದು ಕೂಡ ಮೆದುಳಿಗೆ ಸಂಬಂಧಪಟ್ಟಾಗೇನೆ ಇರುವಂತ ಒಂದು ಕಾಯಿಲೆ. ಸೊ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಅಪಸ್ಮಾರ ಅಥವಾ ಫಿಟ್ಸು ಅಥವಾ ಎಪಿಲೆಪ್ಸಿ ಅಂತ ಏನು ಕರಿತೀವಿ, ಇದ್ರ ಬಗ್ಗೆ ತುಂಬ ಮೂಢನಂಬಿಕೆಗಳು, ತಪ್ಪು ಕಲ್ಪನೆಗಳು ತುಂಬ ಇದೆ ನಮ್ಮ ಜನಸಾಮಾನ್ಯರಲ್ಲಿ. ಹಳ್ಳಿ ಕಡೆ ಹೋದ್ರಂತೂ ತುಂಬ ಜಾಸ್ತಿ ಇದೆ. ಇದ್ರ ಬಗ್ಗೆ ನಾನು ಏನು ಹೇಳೋದು ಅಂದರೆ, ಮೊದಲನೆಯದಾಗಿ ಇದರ ಬಗ್ಗೆ ಇರ್ತಕ್ಕಂಥ ಒಂದು 4-5 ತಪ್ಪು ಕಲ್ಪನೆಯನ್ನು ಮೊದಲು ನಾವು ತೆಗೆದು ಹಾಕೋಣ. ಮೊದಲನೇದಾಗಿ, ಅದು ಎಲ್ಲ ವಿಷಯಗಳಲ್ಲೂ ಆನುವಂಶಿಕ ಅಲ್ಲ. ತಂದೆ ಅಥವಾ ತಾಯಿಗೆ ಎಪಿಲೆಪ್ಸಿ ಆಗಲಿ ಫಿಟ್ಸ್ ಆಗಲಿ ಇದ್ದರೆ ಮಕ್ಕಳಿಗೆ ಬಂದೇ ಬರಬೇಕು ಅಂತಕ್ಕಂಥ ಅನಿವಾರ್ಯತೆ ಇಲ್ಲ. ಬರಬಹುದು, ಎಲ್ಲೋ 1-2% ಬರಬಹುದು, ಬಟ್ 99% ಬರೋದಿಲ್ಲ. ಫಿಟ್ಸ್ ಇರುವಂತಹ ವ್ಯಕ್ತಿಯನ್ನ ಮನೆಯಲ್ಲಿ ಇರಿಸ್ಕೊಳ್ಳೋದು, ಅವರನ್ನ ಮುಟ್ಟೋದು, ಅವರು ಊಟ ಮಾಡಿದ ತಟ್ಟೆಲೆ ನಾವು ಊಟ ಮಾಡೋದು, ಅಥವಾ ಅವ್ರು ನೀರು ಕುಡಿದ ಲೋಟದಲ್ಲಿ ನಾವು ನೀರು ಕುಡೋದ್ರಿಂದ ಫಿಟ್ಸು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಅದು ಸಾಂಕ್ರಾಮಿಕವಾದ ರೋಗ ಅಲ್ಲ. ಮೂರನೇದಾಗಿ, ಒಬ್ಬರಿಗೆ ಫಿಟ್ಸ್ ಬಂತು ಅಂತಂದ್ರೆ ಅದಕ್ಕೆ ಮಾಡುವಂಥ ವೈದ್ಯಕೀಯ ಚಿಕಿತ್ಸೆ ಬಿಟ್ಟು ಬೇರೆ ಚಿಕಿತ್ಸೆನೇ ನಮ್ಮಲ್ಲಿ ಜಾಸ್ತಿ. ಬರೆ ಹಾಕ್ತಾರೆ, ಕೈಯಲ್ಲಿ ಕಬ್ಬಣ ಹಿಡಿಸ್ತಾರೆ, ಎಲ್ಲೋ ಕರ್ಕೊಂಡು ಹೋಗಿ ಚಾವಟಿ ಲೇಟ್ ಹೊಡಿಸ್ತಾರೆ, ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ತಾರೆ, ಕೈಕಾಲು ಕಟ್ ಹಾಕಿ ಮೈ ಮೇಲೆ ಏನೋ ಒಂದು ಇದು ಬಂದಿದೆ ಅದನ್ನು ನೋಡಬೇಕು ಮಾಡಬೇಕು ಅಂತ ಹೇಳಿ. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿರೋದು, ಸರಿಯಾಗಿ ಒಬ್ಬ ವೈದ್ಯರ ಹತ್ರ ತೋರಿಸಿ ಅವ್ರ ಕಡೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಿ. ಈಗಿನ ಕಾಲದಲ್ಲಿ ಫಿಟ್ಸಿನ ಟ್ರೀಟ್ಮೆಂಟ್ ಎಷ್ಟು ಮುಂದುವರೆದಿದೆ ಅಂತಂದರೆ 90-95% ಫಿಟ್ಸನ್ನು ಒಂದು 2-3 ಸಣ್ಣ ಮಾತ್ರೆ ನುಂಗೋದ್ರಿಂದ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಸಂಪೂರ್ಣವಾಗಿ ನಾರ್ಮಲ್ ಆಗಿ ಅವರವರ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಎಷ್ಟೊಂದು ಪ್ರಸಿದ್ಧವಾದ ಕ್ರೀಡಾಪಟುಗಳಿಗೆ ಫಿಟ್ಸ್ ಇದೆ, ಅವರವರ ಕ್ಷೇತ್ರಗಳಲ್ಲಿ ತುಂಬ ಮುಂದುವರೆದಿದ್ದಾರೆ. ಎಷ್ಟೊಂದು ಜನ ರಾಜಕಾರಣಿಗಳಾಗಲಿ ಅಥವಾ ಎಷ್ಟೊಂದು ಜನ ನಮ್ಮ ಬೇರೆ ಬೇರೆ ಕಂಪನಿಗಳಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿರೋರು, ಎಷ್ಟೊಂದು ಜನಕ್ಕೆ ಫಿಟ್ಸಿನ ಒಂದು ಚರಿತ್ರೆ ಇದ್ದಿದ್ದು ಅವರು ಅದನ್ನೆಲ್ಲ ದಾಟಿ ಇವಾಗ ಅಷ್ಟು ಸಾಧನೆ ಮಾಡಿದ್ದಾರೆ. ಸೊ ಹಾಗಾಗಿ ಫಿಟ್ಸ್ ಬಂದಾಗ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು, ಎಲ್ಲಿ ಫಿಟ್ಸ್ ಬರ್ತದೆ ರೋಡಲ್ಲಾಗಲಿ ಮನೆಯಲ್ಲಾಗಲಿ ಒಂದು ಸೈಡ್ಗೆ ತಿರುಗಿಸಿ ಮಲಗಿಸಿ, ತಕ್ಷಣ ನೀರು ಕುಡಿಸೋದಾಗ್ಲಿ, ತಕ್ಷಣ ಅವರಿಗೆ ಏನೋ ಒಂದು ಇದು ಮಾಡೋದಾಗ್ಲಿ ಮಾಡಕ್ಕೆ ಹೋಗಬೇಡಿ. ಫಿಟ್ಸು ಮುಗಿಯೋ ತನಕ ಒಂದು ಸ್ವಲ್ಪ ನೆಮ್ಮದಿಯಿಂದ ಕಾಯಿರಿ. ಕೈ ಕಬ್ಬಣ ಹಿಡಿಸೋದು ಇದು ಮಾಡೋದು ಮಾಡಬೇಡಿ. ಪಕ್ಕದಲ್ಲಿ ಬೆಂಕಿ ನೀರು ಅಥವಾ ಏನಾದ್ರು ಇತ್ತು ಅಂದರೆ ಒಂದು ಸ್ವಲ್ಪ ಪಕ್ಕಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ. ಅದಾಗ್ತಿದ್ದಂಗೆ ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಏನು ಮಾಡಬೇಕು ಮಾಡ್ತಾರೆ, ಫಿಟ್ಸನ್ನು ವಾಸಿ ಮಾಡಬಹುದು. ಈ ಫಿಟ್ಸ್ ಯಾವ ಕಾರಣಕ್ಕೆ ಬರುತ್ತೆ ಅಂತ? ಫಿಟ್ಸ್ ಅಂತಕ್ಕಂಥದ್ದು ನಾವೇನು ಅನ್ಕೋಬೇಕು ಅಂದರೆ, ನಮ್ಮ ಮಿದುಳು ಅಂತಕ್ಕಂಥದ್ರ ಒಳಗೆ ಕರೆಂಟ್ ಹರಿಯುತ್ತೆ, ಸಣ್ಣ ಪ್ರಮಾಣದಲ್ಲಿ ಕರೆಂಟ್ ಹರಿಯುತ್ತೆ. ಅದೊಂದು ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ. ಕೆಲವೊಂದು ಕಾರಣಗಳಿಂದ ಏನಾಗುತ್ತೆ ಅಂದರೆ ಕರೆಂಟ್ ಹರಿತದಲ್ಲಿ ಏರುಪೇರಾಗುತ್ತೆ, ಸಡನ್ ಸರ್ಜ್ ಆಗುತ್ತೆ. ಸೊ ಮಿದುಳಿನ ಒಳಗಡೆ ಅದು ಆ ಕರೆಂಟನ್ನು ಇರಿಸ್ಕೊಳ್ಳೋಕ್ಕಾಗೋದಿಲ್ಲ, ಸಡನ್ ಆಗಿ ಅದು ಹೊರಗಡೆ ಕೊಡಬೇಕಾಗಿ ಬರುತ್ತೆ. ಸೊ ಆವಾಗ ಫಿಟ್ಸ್ ಬರುತ್ತೆ. ಇದರಲ್ಲಿ ಇನ್ನೊಂದು ಏನು ಅಂತಂದರೆ, ಎಲ್ಲ ಜನರಿಗೆ ಕಲ್ಪನೆ ಏನು ಅಂತಂದರೆ, ನಮ್ಮ
ಇದು ಧಾರಾವಾಹಿಗಳಲ್ಲಿ ಮತ್ತೆ ಫಿಲಮ್ಗಳಲ್ಲಿ ನೋಡಿ ಫಿಟ್ಸು ಅಂದ್ರೆ ಕೈಕಾಲು ಒದ್ರಕೊಂಡೇ ನೆಲದ ಮೇಲೆ ಬಿದ್ದು ಒದ್ದಾಡಬೇಕು ಅಂತ. ಆ ಥರ ಅಲ್ಲ, ಅದು ಒಂದು ಥರ ಫಿಟ್ಸ್ ಅಂತ ಹೆಂಗೆ ಬರ್ಬೋದು ಅಂತಂದ್ರೆ, ಒಂದು ಚಿಕ್ಕ ಮಗು ಕ್ಲಾಸಲ್ಲಿ ಬ್ಲ್ಯಾಕ್ ಬೋರ್ಡ್ನ ಒಂದು 10 ನಿಮಿಷ ಸುಮ್ಮನೆ ಹಿಂಗೆ ನೋಡ್ಕೊಂಡು ಏನಾಯ್ತು ಅಂತ ಗೊತ್ತಿಲ್ಲ ಅನ್ನೋದು ಒಂದು ಫಿಟ್ಸ್ ಥರ. ಸಡನ್ ಆಗಿ ಜ್ಞಾನ ತಪ್ಪು ಬೀಳೋದು ಒಂದು ಫಿಟ್ಸ್ ಥರ. ಬರೀ ಕೈ ಮಾತ್ರ ಹಿಂಗೆ ಅಲ್ಲಾಡ್ತಾ ಇದೆ ಒಂದು 2-3 ನಿಮಿಷಕ್ಕೆ ಅನ್ನೋದು ಒಂದು ಫಿಟ್ಸಿನ ಒಂದು ಬಗೆ. ಸೊ ಹಾಗಾಗಿ ಫಿಟ್ಸ್ ಅನ್ನೋದು ಬೇರೆ ಬೇರೆ ಬಗೆಗಳೆಲ್ಲ ಬರಬಹುದು. ಸೊ ಫಿಟ್ಸ್ ಅಂತಕ್ಕಂಥದ್ದು ಮಿದುಳಿನ ಕಾರ್ಯವೈಖರಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಬದಲಾವಣೆಯಿಂದ ಬರತಕ್ಕಂಥದ್ದು. ಅದಕ್ಕೆ 100% ಚಿಕಿತ್ಸೆ ಇದೆ. ಶಸ್ತ್ರಚಿಕಿತ್ಸೆಯಲ್ಲಾಗಲಿ ಅಥವಾ ಔಷಧಿಗಳ ಮುಖಾಂತರ ಆಗಲಿ ಚಿಕಿತ್ಸೆ ಖಂಡಿತವಾಗ್ಲೂ ಇದೆ. ಬಟ್ ಚಿಕಿತ್ಸೆಯನ್ನು ತಗೋಬೇಕು. ಈ ಇಂಟರ್ನಲ್ ಟ್ರೆಮರ್ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಕೆಲವೊಬ್ಬರಿಗೆ ಈಗ ನೀವು ಹೇಳಿದಾಗೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಅಥವಾ ಕೈಯೆಲ್ಲ ಹೀಗೆ ಮಾಡಿಕೊಂಡು ಕಾಲು ಒದ್ದಾಡ್ಕೊಂಡು ಬೀಳ್ತಾರೆ, ಆವಾಗ ನಮಗೆ ಫಿಟ್ಸ್ ಅಂತ ಗೊತ್ತಾಗುತ್ತೆ. ಇಂಟರ್ನಲ್ಲಿ ಆಗ್ತಾ ಇರುತ್ತಲ್ಲ, ಅದು ಗೊತ್ತಾಗಲ್ಲ. ಸೊ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಇಂಟರ್ನಲ್ಲಿ ಆಗೋದು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಬ್ಲ್ಯಾಂಕ್ ಹೊಡಿತಾ ಇರತ್ತೆ. ಒಂದು ದಿನದಲ್ಲಿ ಒಂದು 5 ನಿಮಿಷ ಅವ್ರಿಗೆ ಗೊತ್ತಾಗಲ್ಲ, ಏನಾಯ್ತು ಗೊತ್ತಾಗಲ್ಲ. ಯಾರ ಥರನೋ ಮಾತಾಡ್ತಿರ್ತಾರೆ, ಒಂದು 5 ನಿಮಿಷ ಬ್ಲ್ಯಾಂಕ್ ಇರುತ್ತೆ. ಯೂಶಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಸ್ವಾಭಾವಿಕ, ಅದು ಬಿಡಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಬಟ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದ್ರೆ, ರೋಡ್ ದಾಟ್ಬೇಕಾದ್ರೆ ಆ ಥರ ಆಯ್ತು, ಅಥವಾ ಎಲ್ಲೋ ಎತ್ತರದ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರಾ, ಆ ಥರ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಒಂಥರ ಫಿಟ್ಸೇನೆ. ಏನು ಬೇಕಿದ್ದಿಲ್ಲ, ಒಂದು ಒಳ್ಳೆ ತಜ್ಞ ವೈದ್ಯರ ಹತ್ರ ಒಂದು ಸಲಹೆ ತಗೊಳ್ಳಿ. ಈ ಮಕ್ಕಳಿಗೆಲ್ಲ ಇಂಟರ್ನಲ್ ಫಿಟ್ಸ್ ಇದ್ರೆ, ಸೊ ಅವರ ಓದಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತಲ್ವ? ಖಂಡಿತವಾಗಿ. ಎಷ್ಟೊಂದು ಸಲ ನಮಗೆ ಮಕ್ಕಳು ಅಂದ್ರೆ, ಎಲ್ಲಾ ಓದಿನ ತೊಂದರೆ ಇರೋ ಮಕ್ಕಳಿಗೂ ಫಿಟ್ಸ್ ಇದೆ ಅಂತಲ್ಲ. ಬಟ್ ಏನಂತಂದ್ರೆ, ಫಿಟ್ಸ್ ಇರೋ ಮಕ್ಕಳಿಗೆ ಖಂಡಿತವಾಗ್ಲೂ ಓದಿನ ಬಗ್ಗೆ ಕಾಳಜಿ ಕಮ್ಮಿ ಇರುತ್ತೆ, ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ. ಅದ್ರಲ್ಲಿ ಏನಂತಂದ್ರೆ, ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ, ನನ್ನ ಮಗುಗೆ ಫಿಟ್ಸ್ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ. ಇತ್ತು ಅಂದ್ರೆ ಅದೊಂದು ಸಾಮಾಜಿಕವಾಗಿ ಒಂದು ಸ್ವಲ್ಪ ನಮಗೆ ಅದರಲ್ಲಿ ಭಯ ಇದೆ. ಸಾಮಾಜಿಕವಾಗಿ ಮೌಢ್ಯತೆ ಜಾಸ್ತಿ. ಆ ಮಗುಗಿತ್ತು ಅಂತಂದ್ರೆ ಪಕ್ಕದಲ್ಲಿ ಕೂರಿಸ್ಕೋಬೇಡ, ಕ್ಲಾಸಲ್ಲಿ ದೂರ ಕೂರಿಸು, ಆ ಮಗು ಜೊತೆ ಆಟ ಆಡಬೇಡ ಅಂದ್ಬಿಡ್ತಾರೆ, ಮಕ್ಕಳೆಲ್ಲ ದೂರ ಮಾಡಿಬಿಡ್ತಾರೆ, ಅನ್ನೋ ಒಂದು ಭಯ ಇರುತ್ತೆ. ಅದು ಅವಶ್ಯಕತೆ ಇಲ್ಲ. ಫಿಟ್ಸ್ ಅಂತಕ್ಕಂಥದ್ದು ಯಾರಿಗೆ ಬೇಕಾದ್ರೂ ಬರ್ಬೋದು, ಜೀವನದ ಯಾವ ವಯಸ್ಸಿನಲ್ಲಾದ್ರೂ ಬರಬಹುದು. ಈಗ ತಾನೇ ಹುಟ್ಟಿದ ಮಗುವಿಂದ ಹಿಡಿದು 90-95 ವರ್ಷದ ವಯೋವೃದ್ಧರ ತನಕ ಫಿಟ್ಸ್ ಬರಬಹುದು. ಬಟ್ ಬಂದಿರೋ ಫಿಟ್ಸಿಗೆ ನಾವು ಸೂಕ್ತವಾಗಿ ಚಿಕಿತ್ಸೆ ತಗೊಂತು ಅಂದರೆ ಅದನ್ನು ಖಂಡಿತವಾಗ್ಲೂ ಕಂಪ್ಲೀಟಾಗಿ ವಾಸಿ ಮಾಡಬಹುದು. ವಾಸಿ ಮಾಡುವಂಥ ನಮಗೆ ವಸತಿ ಸೌಲಭ್ಯಗಳು ಇರಬೇಕಾದ್ರೆ ಅದನ್ನು ನಾವು ಪರಿಗಣಿಸದೆ ಸುಮ್ಮನೆ ಅದಕ್ಕೋಸ್ಕರ ಬೇರೆ ಪರ್ಯಾಯವಾಗಿ ಇನ್ನೇನೋ ಮಾಡಿಸೋದು, ಬರೆ ಹಾಕ್ಸೋದು, ಅಥವಾ ಬೇರೆ ಏನೋ ನಾಟಿ ಔಷಧಿ ಕೊಡ್ತೀವಿ ಅಂತ ಹೇಳೋದು, ಅಥವಾ ಬೇರೆ ಏನೋ ತೊಂದರೆ ಆಗಿದೆ, ಮೈ ಮೇಲೆ ಬೇರೆ ಏನೋ ಬಂದಿದೆ, ಅದಕ್ಕೆ ಇದು ಮಾಡಬೇಕು ಅಂತ ಈಗಿನ ಕಾಲದಲ್ಲಿ ನಾವು ಯೋಚನೆ ಮಾಡೋದು ತಪ್ಪು. ನಮ್ಮ ಕೈಯಲ್ಲಿ ಸೌಲಭ್ಯ ಇದೆ, ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ, ಔಷಧಿಗಳು ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಉಪಲಬ್ಧವಾಗಿದ್ದಾವೆ. ಶಸ್ತ್ರಚಿಕಿತ್ಸೆಗಳು ಕೂಡ ಫಿಟ್ಸ್ಗೋಸ್ಕರ ಸಾಕಷ್ಟು ಇದ್ದಾವೆ. ಔಷಧಿಗಳಿಂದ ವಾಸಿ ಮಾಡೋಕ್ಕಾಗದೇ ಇರುವಂಥ ಫಿಟ್ಸ್ಗಳಿಗೆ ಶಸ್ತ್ರಚಿಕಿತ್ಸೆ ಕೂಡ ಒಂದು ಪರಿಣಾಮಕಾರಿಯಾದಕ್ಕಿರ್ತಕ್ಕಂಥ ಒಂದು ಸೊಲ್ಯೂಷನು. ಸೊ ಇದೆಲ್ಲ ಇರಬೇಕಾದ್ರೆ, ಫಿಟ್ಸ್ ಬಗ್ಗೆ ನಾವು ವಾಸಿ ಮಾಡುವಂಥ ಒಂದು ಗ್ಯಾರಂಟಿ ಇರಬೇಕಾದ್ರೆ ಅದನ್ನು ವಾಸಿ ಮಾಡ್ಕೊಳ್ಳೋದು ಬೆಟರ್. ನೀವು ಕಳೆದ 1.5 ದಶಕದಿಂದ ಹೆಚ್ಚು ಕಮ್ಮಿ ಈ ಸ್ಪೈನ್ ಮತ್ತು ಬ್ರೈನ್ ಸರ್ಜರಿಯಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ. ಸೊ ನಿಮ್ಮ ಅನುಭವದಲ್ಲಿ ಯಾವುದಾದ್ರೂ ಪೆಕ್ಯುಲಿಯರ್ ಕೇಸು, ಅಥವಾ ಹೌದು ಇದೊಂದು ನನಗೆ ಬದುಕ್ತಾನೆ ಇರಲಿಲ್ಲ ಅವರು, ಆ ಥರದ್ದೊಂದು ಚಿಕಿತ್ಸೆ ಈ ಥರ ಮಾಡಿದ್ವಿಯಾ? ಅಂದರೆ ನಾನು ಏನು ಹೇಳೋದು, ಚಿಕಿತ್ಸೆಗಿಂತ ಒಬ್ಬ ಶಸ್ತ್ರಚಿಕಿತ್ಸಕನಾಗಿ ಹೇಳೋದೇನು ಅಂತಂದರೆ, ನಾನು ನನ್ನ ಕೆಲಸ ಮಾಡಿರ್ತೀನಿ. ಬಟ್ ಮುಖ್ಯವಾಗಿ ಒಂದು ರೋಗಿ ಚೆನ್ನಾಗಾಗಬೇಕು ಅಂತಂದರೆ ಅವರ ದೇಹ ಚಿಕಿತ್ಸೆಗೆ ರೆಸ್ಪಾಂಡ್ ಮಾಡಬೇಕು. ದೇಹದ ಒಳಗೆ ಇರ್ತಕ್ಕಂಥ ಪಾಸಿಟಿವಿಟಿ ಹೇಗಿದೆ, ಬದುಕಬೇಕು ಅಂತಕ್ಕಂಥ ಒಂದು ಛಲ ಏನಿದೆ ಒಳಗಡೆ, ಅದು ತುಂಬ ಮುಖ್ಯ. ಈಗ ಎಲ್ಲ ಒಂದು ಮಿದುಳಲ್ಲಿ ಒಂದು ಗೆಡ್ಡೆ ಇದೆ, ಇದಕ್ಕೆ ಸರ್ಜರಿ ಮಾಡಬೇಕು, ನಮ್ಮ ಪ್ರಯತ್ನ ನಾವು ಮಾಡುವ, ಚೆನ್ನಾಗಾಗತ್ತೆ ಅಂತ ನಾವು ಎಷ್ಟು ಹೇಳಿದ್ರೂ ಒಂದನ್ನೇ ತಲೆ ಒಳಗೆ ಹಾಕೊಂಡು ಅಯ್ಯೋ ಹಿಂಗಾಗೋಯ್ತಲ್ಲ, ನಂದು ಇದೇ ಜೀವನ, ಇದೇ ಕೊನೆ, ಇನ್ನು ಏನೂ ಮಿಕ್ಕಿದ್ದಿಲ್ಲ ಅಂತ ತುಂಬ ನಕಾರಾತ್ಮಕವಾಗಿಯೇ ಯೋಚನೆ ಮಾಡ್ಕೊಂಡ್ಬಂದರೆ ಅದರ ಪರಿಣಾಮ ತುಂಬ ನಕಾರಾತ್ಮಕವಾಗಿ ಬರುತ್ತೆ. ಇದು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಿದ್ದಲ್ಲ, ಔಷಧಿಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ದೇಹದ ಒಳಗಿರ್ತಕ್ಕಂಥ ನಕಾರಾತ್ಮಕ ಯೋಚನೆಯೇ ಅವರ ಒಂದು ಪರಿಣಾಮಕ್ಕೆ ಇನ್ನೂ ಕರ್ಕೊಂಡು ಹೋಗುತ್ತೆ. ಅದೇನೇ ಎಷ್ಟೇ ದೊಡ್ಡ ಗೆಡ್ಡೆ ಆಗಿರಲಿ, ಅಥವಾ ಬೇರೆ ಎಷ್ಟೇ ದೊಡ್ಡ ಆಕ್ಸಿಡೆಂಟ್ ಆಗಿರಲಿ, ಅವರ ಕುಟುಂಬದವರು ಆಗಿರಲಿ ಅಥವಾ ಪೇಷಂಟ್ ಆಗಲಿ, ಯಾರೇ ಆಗಲಿ, ಇಲ್ಲ ನಾನು ಇದನ್ನು ಫೈಟ್ ಮಾಡ್ತೀನಿ, ನಾನು ಇದನ್ನು ಗೆದ್ಕೊಂಡು ಬರ್ತೀನಿ, ನನಗೆ ಇನ್ನೂ ಜೀವನ ಮಾಡಿ ಇನ್ನೂ ಸಾಧಿಸುವಂಥದ್ದಿದೆ, ಅದು ಎಷ್ಟೇ ಪರಿಣಾಮ ಹೇಗೆ ಆಗಿದ್ದಿರಲಿ, ಬಟ್ ನನ್ನ ಕಡೆಯಿಂದ ನಾನು ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಪರಿಣಾಮ ತುಂಬ ಚೆನ್ನಾಗಿ ಬಂದಿರೋದು ನೋಡಿದ್ದೀವಿ. ಸೊ ನಾವೇನು ಹೇಳೋದು ಅಂತಂದರೆ, ಯಾವುದೇ ಒಂದು ಸಮಯದಲ್ಲೂ ಕೂಡ ನಾವು ಕೈ ಎತ್ತಬಾರ್ದು, ಕೈ ಬಿಡಬಾರ್ದು. ಕೊನೆ ತನಕ ಇದ್ದು ಕೊನೆ ತನಕ ನೋಡಿ ಅದು ಏನಾಗುತ್ತೆ ಅದರ ಪ್ರಕಾರ ನಾವು ಒಳಗಡೆಯಿಂದ ಎಷ್ಟು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಮಾಡ್ತೀವೋ,
ದೇಹಕ್ಕೆ ಹೀಲಿಂಗ್ ಕೆಪಾಸಿಟಿ ಅಷ್ಟು ಜಾಸ್ತಿ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಯಿಲೆಗಳು ಇನ್ನೂ ಚೆನ್ನಾಗಿ ಬರ್ತವೆ. ಸೊ ಶಸ್ತ್ರಚಿಕಿತ್ಸಕನ ಒಂದು ಕೆಲಸಕ್ಕಿಂತ ರೋಗಿಯ ಮನೋಭಾವ ತುಂಬ ಮುಖ್ಯ. ಸೊ ಯಾವುದೇ ಬೆನ್ನು ಹುರಿ ಸಮಸ್ಯೆ ಆಗಿರ್ಬೋದು ಅಥವಾ ಮೆದುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ಬೋದು ಅಥವಾ ಫಿಟ್ಸ್ ಆಗಿರ್ಬೋದು, ಯಾವುದೇ ಕಾಯಿಲೆ ಆದರೂ ಕೂಡ ಜೊತೆಗೆ ಒಂದಿಷ್ಟು ಅಂದರೆ ಸ್ಟ್ರೆಸ್ ಕಂಟ್ರೋಲ್ ಮಾಡಲಿಕ್ಕೆ ಒಂದಿಷ್ಟು ಧ್ಯಾನ, ಜೊತೆಗೆ ಒಂದಿಷ್ಟು ದೈಹಿಕ ಕಸರತ್ತು ಪ್ರತಿಯೊಬ್ಬರಿಗೂ ಇಂದಿನ ಅಗತ್ಯ ಅನಿಸುತ್ತೆ ಅಲ್ವಾ? ಹೌದು, ಜೀವನ ಶೈಲಿಯ ಮಾರ್ಪಾಡು ಪ್ರತಿಯೊಬ್ಬರಿಗೂ ಅವಶ್ಯಕ. ಇದರಲ್ಲಿ ನೀವು ಧ್ಯಾನ ಅಂದಾಗ ನಾನು ಹೇಳೋದೇನು ಅಂತಂದರೆ, ಎಷ್ಟೊಂದು ಜನ ಹೇಳ್ತಾರೆ ನಾನು ಮೆಡಿಟೇಷನ್ ಕೂರ್ತೀನಿ, ಏನೂ ಉಪಯೋಗ ಇಲ್ಲ ಅಂತಾರೆ. ಮೆಡಿಟೇಷನ್ ಕೂರ್ತಾರೆ, ಕಣ್ಣು ಮುಚ್ತಾರೆ, ಬೇಡದೇ ಇರೋ ತೊಂದರೆ ಎಲ್ಲ ಕಣ್ಣು ಮುಂದೆ ಬರುತ್ತೆ. ಹಾಲಿಟ್ಟಿದ್ದೀನಿ, ಮಗು ಹೋಗಿಲ್ಲ ಸ್ಕೂಲಿಗೆ, ನನಗೆ ನಿನ್ನೆ ಅವ್ರಂದ್ರು ಇದಂದ್ರು, ಅದು ಧ್ಯಾನನೇ ಅಲ್ಲ. ಕಣ್ಣು ಮುಚ್ಚೋ ಧ್ಯಾನ ಆಯಿತು ಅಂತಂದರೆ ನಿದ್ದೆ ಮಾಡಿದವರೆಲ್ಲ ದೊಡ್ಡ ಯೋಗಿಗಳಾಗ್ಬಿಡ್ತಿದ್ರು. ಆ್ಯಕ್ಚುಲಾಗಿ ಧ್ಯಾನದ ಉಪಯೋಗ ಏನು ಅಂತಂದರೆ, ಹೊರಗಡೆ ಎಲ್ಲ ಚಿಂತೆಗಳನ್ನು ಬಿಟ್ಟು ಒಂದು 10 ನಿಮಿಷ ಪ್ರಶಾಂತವಾಗಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಕೂರುವಂಥದ್ದಕ್ಕೆ ಧ್ಯಾನ ಅಂತ ಕರೆಯೋದು. ಇದು ಇನ್ನೂ ಒಂದು ಆಯಾಮದಲ್ಲಿ ನೋಡಬೇಕು ಅಂತಂದರೆ, ನೀವು ಮಾಡೋ ಕೆಲಸದಲ್ಲಿ ನೀವು ಧ್ಯಾನ ನೋಡ್ಬೋದು. ನೀವು ಮಾಡೋ ಕೆಲಸನ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಮಾಡಿ, ನೀವು ಸುತ್ತೂ ಇರೋದ್ರ ಬಗ್ಗೆ ಯಾವ ಒಂದು ಪರಿಗಣನೆಯನ್ನು ಕೊಡದೆ ಹೋಯಿತು ಅಂತಂದರೆ ಮಾಡೋ ಕೆಲಸನೇ ಧ್ಯಾನ. ಅದಕ್ಕೆ ಅಲ್ವಾ ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ ಹೇಳಿ. ಸೊ ಧ್ಯಾನ ಮಾಡೋದ್ರಿಂದ ಉಪಯೋಗ ಅನ್ನಂಗಿತ್ತು ಅಂತಂದರೆ ನೀವೊಂದು ಹವ್ಯಾಸ ಬೆಳೆಸ್ಕೊಳ್ಳಿ, ಆ ಹವ್ಯಾಸದಲ್ಲಿ ನೀವೇ ತೊಡಗಿಸ್ಕೊಳ್ಳಿ. ಮೈ ಮರೆತ ಹವ್ಯಾಸವನ್ನು ಮಾಡಿ, ಒಂದು ಕ್ರೀಡೆಯನ್ನು ಆಡಿ, ಅಥವಾ ಒಂದು ಹಾಡು ಕೇಳಿ ಹಾಡಿ, ಅಥವಾ ಲೇಖನ ಬರೀರಿ. ಎಲ್ಲ ಹವ್ಯಾಸಗಳು ಬಿಟ್ಟು ಹೋಗಿದೆ ಜನಕ್ಕೆ. ಒಂದು ಹಳೆ ನಾವು ಕಾಲೇಜಲ್ಲೆಲ್ಲ ಓದ್ಬೇಕಾದ್ರೆ ಎಲ್ರಿಗೂ ಒಂದು ಹವ್ಯಾಸ ಇತ್ತು, ಒಂದು ಕಾಗದ ಬರೆಯೋದು, ಒಂದು ಪುಸ್ತಕ ಬರೆಯೋದು, ಪುಸ್ತಕ ಓದೋದು, ಎಲ್ಲ ಬಿಟ್ಟಿದ್ದೀವಿ. ಅರ್ಧ ಗಂಟೆ ನಮ್ಮ ಆರೋಗ್ಯಕ್ಕೆ ನಾವೇ ಮೀಸಲಿಡಲ್ಲ, ಬೇರೆ ಎಲ್ಲ ಕೆಲಸ ಮಾಡ್ತೀವಿ. ಹಾಫ್ ಎನ್ ಅವರ್ ನಮ್ಮ ಹೆಲ್ತಿಗಾಗಿ ಅರ್ಧ ಗಂಟೆ ಮೀಸಲಿಡಿ. ಅರ್ಧ ಗಂಟೆ ಬಿಸಿಲಲ್ಲಿ ವಾಕ್ ಮಾಡಿ, ಟೈಮಿಗೆ ಸರಿ ಮಿತವಾಗಿ ಊಟ ಮಾಡಿ, ಎಲ್ಲ ಊಟ ಮಾಡಿ. ಯಾವ ಆಹಾರನೂ ಕೆಟ್ಟದ್ದಲ್ಲ, ಹೆಚ್ಚಾದರೆ ಅಮೃತಾನೂ ವಿಷ. ಬಟ್ ಎಲ್ಲದನ್ನು ಮಿತವಾಗಿಟ್ಟು ಆಹಾರದಲ್ಲಿ ಇದು ಮಾಡಿ, ಜೀವನ ಶೈಲಿಯ ಸಣ್ಣ ಮಾರ್ಪಾಡುಗಳಿಂದ ದೊಡ್ಡ ದೊಡ್ಡ ತೊಂದರೆಗಳಿಂದ ನಾವು ಪರಿಹಾರ ಕಂಡ್ಕೋಬೋದು. ಸೊ ಒಂದು ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಇದೆ, ಸೊ ಏನಂತಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಟ್ರೆ ಮುಗೀತು, ಸುಲಿಗೆ ಮಾಡಿಬಿಡ್ತಾರೆ ಅಂತ ಒಂದು ಭಾವನೆ ಇದೆ. ಕೆಲವೊಂದು ಆಸ್ಪತ್ರೆಗಳು ಅದೇ ರೀತಿಯೂ ಮಾಡ್ತವೆ ಕೂಡ. ಯಾಕಂದರೆ ನಮಗೆ ಇನ್ಶೂರೆನ್ಸ್ ಕಾರ್ಡ್ ಇರುತ್ತೆ, ಫಸ್ಟ್ ಹೋದ ತಕ್ಷಣ ಇನ್ಶೂರೆನ್ಸ್ ನೋಡ್ತಾರೆ. ಅದರೊಂದು 5 ಲಕ್ಷನೋ 10 ಲಕ್ಷ ಇತ್ತಂದರೆ ಅದಕ್ಕೆ ಅಗತ್ಯ ಇಲ್ಲದೇ ಇದ್ದರೂ ಕೂಡ ಅಡ್ಮಿಟ್ ಮಾಡ್ತಾರೆ. ಬಟ್ 5 ಲಕ್ಷ ಖಾಲಿ ಮಾಡಬೇಕು. ಅಲ್ಲಿವರೆಗೆ ಅಂಥ ಆಸ್ಪತ್ರೆಗಳು ಕೂಡ ನೋಡಿದ್ದೀವಿ. ಸೊ ಹೀಗಾಗಿ ಕೆಲವೊಬ್ರು ಆಸ್ಪತ್ರೆಗೆ ಹೋಗಲಿಕ್ಕೆ ಭಯ, ಅಯ್ಯೋ ಅಲ್ಲಿ ಹೋಗ್ಬಿಟ್ರೆ ಇಲ್ಲೊಂದು ಇನ್ನೊಂದು ಏನೋ ಮಾಡಿಡ್ತಾರೆ ಅನ್ನೋದೊಂದು ಅಷ್ಟು ಅಭಿಪ್ರಾಯ ಇದೆ. ಕೆಲವು ಆಸ್ಪತ್ರೆಗಳು ಅದೇ ಥರ ನಡ್ಕೊಂಡಿದ್ದಾವೆ ಕೂಡ. ಸೊ ಇದಕ್ಕೆ ಅಂದರೆ ವೈದ್ಯಕೀಯ ವೃತ್ತಿ ಅನ್ನೋದು ಮುಂಚೆ ಒಂಥರ ಸೇವೆ ಥರ ಇತ್ತದು. ಸೊ ಇವಾಗ ಅದು ಹೈಲಿ ಪ್ರೊಫೆಷ್ನಲ್ ಆಗಿದೆ. ಯಾಕಂದರೆ ನಾವು ಲಕ್ಷಾಂತರ ಕೋಟ್ಯಂತರ ರೂಪಾಯಿ ಕೊಟ್ಟು ಎಕ್ವಿಪ್ಮೆಂಟ್ಸ್ ಹಾಕಿರ್ತೀವಿ, ಅವನು ಬಳಕೆ ಮಾಡಬೇಕು. ಆಮೇಲೆ ಜೊತೆಗೆ ಯಾರು MBBS ಮಾಡ್ತಾರೆ ಮತ್ತು ಅದರಲ್ಲಿ ಸ್ಪೆಷಲೈಸೇಷನ್ನು, ಅವರು ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಿರ್ತಾರೆ, ಮತ್ತು ಅದನ್ನು ಅವರು ವಾಪಸ್ ತೊಗೋಬೇಕು. ಒಂದು ಕ್ಲಿನಿಕ್ಕು, ಅದಕ್ಕೆ ಇಕ್ವಿಪ್ಮೆಂಟ್ಸು, ಈ ಥರದಲ್ಲಿ ಒಂದು ಸ್ಪೆಂಡ್ ಮಾಡಿರ್ತಾರೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಂದಿದೆ ಅಂದರೆ ಅದಕ್ಕೆ ಸ್ಪೆಂಡ್ ಮಾಡಿರ್ತಾರೆ, ಬೇರೆ ವಿಷಯ. ಸ್ಪೆಂಡ್ ಮಾಡಿದರೆ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಅಗತ್ಯ ಇಲ್ಲದೆ ಅವರಿಗೆ ಚಿಕಿತ್ಸೆ ಅದನ್ನು ಕೊಡಬಾರ್ದಲ್ವ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಒಬ್ಬ ವೈದ್ಯರಾಗಿ ಏನು ಹೇಳ್ತೀರಿ? ನಾನು ವೈದ್ಯರಾಗಿ ಏನು ಹೇಳೋದು ಅಂತಂದರೆ, ನೀವು ಹೇಳದ ಹಾಗೆ ಉದಾಹರಣೆಗಳಿದೆ, ಇಲ್ಲ ಅಂತ ಹೇಳೋದು ತಪ್ಪು, ಖಂಡಿತವಾಗ್ಲೂ ಇದೆ. ಆದರೆ ಎಲ್ಲರೂ ಅದೇ ಉದಾಹರಣೆಯನ್ನೇ ಪರಿಪಾಲಿಸ್ತಾರೆ ಅಂತ ಹೇಳೋದು ಕೂಡ ತಪ್ಪು. ಕೆಲವೊಂದಷ್ಟು ಜನ ಈಗಿನ ಕಾಲದಲ್ಲೂ ಕೂಡ ನೈತಿಕವಾಗಿ ಚಿಕಿತ್ಸೆ ಮಾಡುವಂಥ ವೈದ್ಯರಿದ್ದಾರೆ. ಸಾಕಷ್ಟು ವೈದ್ಯರು ನೈತಿಕವಾಗಿ ಚಿಕಿತ್ಸೆ ಮಾಡುವಂಥವ್ರನ್ನೇ ನಾವು ನೋಡ್ತೀವಿ. ಇದರಲ್ಲಿ ಸಾಕಷ್ಟು ಬಾರಿ ವೈದ್ಯರಿಗೆ ನೈತಿಕತೆ ಮಾಡಬೇಕಾಗಿ ಬರ್ಬೋದು, ಅಥವಾ ಬೇರೆ ಯಾವುದಾದ್ರು ಬಾಹ್ಯವಾದ ಒಂದು ಒತ್ತಡದಿಂದ ಆಗಲಿ ಇನ್ನೊಂದರಿಂದ ಆಗಲಿ ಬೇರೆ ಥರ ಚಿಕಿತ್ಸೆ ಕೊಂಡೋಗಿದ್ದಿರ್ಬೋದು, ಹೇಳೋದು ಕಷ್ಟ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಅವಶ್ಯಕತೆ ಇದ್ದ ಪಕ್ಷದಲ್ಲಿ ವೈದ್ಯರ ಮೇಲೆ ನಂಬಿಕೆ ಇದೆ. ಈಗ ವೈದ್ಯರು ಒಂದೇನೋ ಹೇಳ್ತಾರೆ ಅನ್ನಂಗಿತ್ತು ಅಂತಂದರೆ ನಂಬಿಕೆ ತುಂಬ ಮುಖ್ಯ. ಈಗ ಹೇಗೆ ನಾನು ಎಷ್ಟೊಂದು ಜನ ಪೇಷಂಟ್ಸಿಗೆ ಹೇಳ್ತೀನಿ, ಏರೋಪ್ಲೇನಲ್ಲಿ ಎಲ್ಲ ಟ್ರಾವೆಲ್ ಮಾಡ್ತೀವಿ, ಹೋಗಿ ಕೂರ್ತೀವಿ, ಪೈಲಟನ್ನು ಯಾರು ಯಾವತ್ತೂ ಏನು ಕ್ವಶನ್ ಕೇಳಲ್ಲ. ನೀ ಎಷ್ಟು ಓಡಿಸಿದ್ಯಾ, ನೀನು ಎಲ್ಲಿ ಹೋಗಿದ್ಯಾ, ನಿನ್ನ ವಯಸ್ಸೆಷ್ಟು, ನೀನು ಬೇರೆ ಯಾರನ್ನ ಕರ್ಕೊಂಡು ಹೋಗಿದ್ಯಾ ಪ್ಲೇನಲ್ಲಿ ಅಂತ ಯಾರೂ ಕೇಳಲ್ಲ. ನಂಬ್ತೀವಿ, ಕೂರ್ತೀವಿ, ಇಳಿತೀವಿ, ಬರ್ತೀವಿ. ಆದಷ್ಟು ವೈದ್ಯರ ಮೇಲೆ ಅದೇ ರೀತಿ ನಂಬಿಕೆ ಇಡುವಂಥ ಒಂದು ಪರಿಪಾಠ ಮಾಡಿ. ನಂಬಿಕೆ ಅಂತಕ್ಕಂಥದ್ದು ಇಟ್ಸ್ ಅ 2-way ಸ್ಟ್ರೀಟ್. ನೀವು ವೈದ್ಯರನ್ನು ಎಷ್ಟು ನಂಬುತ್ತೀರಾ, ವೈದ್ಯರ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರಾ, ವೈದ್ಯರು ಕೂಡ ಅಷ್ಟೇ ಶ್ರಮಪಟ್ಟು ನಿಮ್ಮ ಪೇಷಂಟಿಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತಾರೆ. ಸೊ ನಂಬಿಕೆಯ ಕೊರತೆ ಇರೋದ್ರಿಂದ ಈ ಥರ ಸಾಕಷ್ಟು ತೊಂದರೆಗಳಿದ್ದಾವೆ. ಎಷ್ಟೊಂದು ಕಡೆ ನಂಬಿಕೆಯ ಕೊರತೆ ಇರೋದ್ರಿಂದ ವೈದ್ಯರು ಕೂಡ ಸಾಹಸ ಮಾಡೋಕ್ಕೆ ಹೋಗೋದಿಲ್ಲ. ಬೇಡ, ಸುಮ್ಮನೆ ಮಾಡಿದ್ರೆ ನಮ್ಗೆ ಏನಾದ್ರು ತೊಂದರೆ ಆಗಬಹುದು, ನಾವು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, ತೊಂದರೆ ಆಗೋದು ಬೇಡ ಅಂತ ಹೇಳಿ. ಸೊ ಮನುಷ್ಯನ ಮಧ್ಯೆ ಇರತಕ್ಕಂಥ ನಂಬಿಕೆನ ನಾವು ವಾಪಸ್ ಕಂಡುಕೊಂಡ್ರೆ ಈ ಸಾಕಷ್ಟು ತೊಂದರೆಗಳ ನಿವಾರಣೆ ಆಗುತ್ತೆ. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ನೀವು ಮಾತಾಡ್ತಾ ಇದ್ರಿ, ಅಂದರೆ ಸ್ಪೈನ್ಗೆ ಸಂಬಂಧಪಟ್ಟಾಗಲಿ, ಹಾಗೆ ಮಿದುಳಿಗೆ ಸಂಬಂಧಪಟ್ಟಾಗಿ, ಜೊತೆಗೆ ಈ ಫಿಟ್ಸ್ ಬಗ್ಗೆ ಇರುವಂಥ ಮಿತ್ಗಳು,
ಒಂದಿಷ್ಟು ಮೂಢನಂಬಿಕೆಗಳು, ಇದರಿಂದ ಹೇಗೆ ಬಚಾವಾಗಬೇಕು, ಸೊ ಇವನ್ನ ಚಿಕಿತ್ಸೆ ಈ ಕಾಯಿಲೆಗಳು ನಮಗೆ ಬರದೇ ಇರೋ ರೀತಿ ಯಾವ ರೀತಿ ನಾವು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ಬಗ್ಗೆ ನಮಗೆ ಅತ್ಯಂತ ಸರಳವಾದ ಭಾಷೆಯಲ್ಲಿ ವಿಸ್ತೃತವಾಗಿ ಹೇಳಿಕೊಟ್ರಿ. ತಮಗೆ ಧನ್ಯವಾದ. ತುಂಬ ಧನ್ಯವಾದ. ನಿಮಗೂ ಕೂಡ ಅಷ್ಟೇ, ಹಾಗೂ ನಮ್ಮ ವಿಜಯವಾಣಿ ಪಾಡ್ಕಾಸ್ಟ್ ಅವರ ಒಂದು ಟೀಮ್ಗೂ ಅಷ್ಟೇ. ಇಲ್ಲಿವರೆಗೆ ಕರೆದು ನನ್ನ ಒಂದು 2 ಅನಿಸಿಕೆಗಳನ್ನು ಹೊರಹಾಕೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಇದು ಸಾಮಾನ್ಯ ಜನಕ್ಕೆ ತಲುಪಿ ಅದರಿಂದ ಅವರ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯಾಗಿ ಅದರಿಂದ ಒಂದು ತೊಂದರೆ ಬರದೇ ಇರುವಾಗ ಆಯಿತು ಅಂತಂದರೆ ಅದು ಇನ್ನೂ ಸಾಕಷ್ಟು ಒಂದು ಸಂತೋಷ ಕೊಡ್ತಕ್ಕಂತಹ ಒಂದು ಕೆಲಸ. ಹಾಗೂ ಎಲ್ಲ ಕೇಳುಗರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ಎಲ್ರಿಗೂ ಆರೋಗ್ಯ ಬರಲಿ, ಆದಷ್ಟು ಜನ ಆರೋಗ್ಯವಾಗಿರಲಿ, ತಮ್ಮ ಜೀವನ ಶೈಲಿಯ ಮಾರ್ಪಾಡಿಯಿಂದನೇ ಆರೋಗ್ಯವನ್ನು ಕಂಡುಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ. ವೀಕ್ಷಕರೇ, ಇಷ್ಟೊತ್ತು ತಜ್ಞ ವೈದ್ಯರಾದಂತಹ ಶ್ರೀದತ್ ಬದ್ರಿ ಅವರು ಸ್ಪೈನ್ ಮತ್ತು ಬ್ರೈನ್ಗೆ ಸಂಬಂಧಪಟ್ಟಂತೆ ಹಾಗೂ ಫಿಟ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದರಿಂದ ನಮ್ಮ ವೀಕ್ಷಕರಿಗೆ ಒಂದು ರೀತಿಯ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀವಿ. ಇದೇ ಇವತ್ತಿನ ವಿಶೇಷ.